ಎಲ್ಲರಿಗೂ ಶುಭ ಸಂಜೆ. ವಯೋಮಾನಸ ಸಂಜೀವಿನಿ ಮತ್ತು ನಿಮ್ಹಾನ್ಸ್ ವತಿಯಿಂದ ಇಂದಿನ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಇಂದು ನಮ್ಮೊಟ್ಟಿಗೆ ಡಾಕ್ಟರ್ ಪ್ರದ್ಯುಮ್ನ ಶಾಸ್ತ್ರಿ ಅವರಿದ್ದಾರೆ. ಇವರು ನಮಗೆ ಮನಸ್ಸಿನ ಆರೋಗ್ಯ ಮತ್ತು ದೇಹದ ಆರೋಗ್ಯ ಹೇಗೆ ಅದೆರಡು ಸಂಬಂಧಿತವಾಗಿದೆ, ಅದು ಹೇಗೆ ಏರುಪೇರುಗಳನ್ನು ನಮಗೆ ತೋರಿಸುತ್ತೆ, ಅಥವಾ ದೈಹಿಕ ಆರೋಗ್ಯದಿಂದ ಹೇಗೆ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಬಹುದು, ಅಥವಾ ಮಾನಸಿಕ ಆರೋಗ್ಯದಿಂದ ಹೇಗೆ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಮ್ಮೊಟ್ಟಿಗೆ ಇವತ್ತು ಡಾಕ್ಟರ್ ಪ್ರದ್ಯುಮ್ನ ಶಾಸ್ತ್ರಿ ಅವರಿದ್ದಾರೆ. ಇವರು MBBS ಮತ್ತು MD ಸೈಕ್ಯಾಟ್ರಿನ ಮುಗಿಸಿದ್ದು ಪ್ರಸ್ತುತವಾಗಿ ಟೆಲಿ ಸೈಕ್ಯಾಟ್ರಿಯಲ್ಲಿ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ನ ನಿಮ್ಹಾನ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ವೆಲ್ಕಮ್ ಯು ಸರ್. ಥ್ಯಾಂಕ್ ಯು. ಹಾಗೆ ಎಲ್ಲ ವೀಕ್ಷಕರನ್ನು ಈ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹ್ಯಾಂಡಿಂಗ್ ಓವರ್ ಟು ಯು ಸರ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಆಡಿಯೋ ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಓ, ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ಸೊ ಇವತ್ತು ನಾನು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ನಡುವೆ ಇರುವಂತಹ ಲಿಂಕ್ ಅಥವಾ ಸಂಬಂಧದ ಬಗ್ಗೆ ಒಂದಿಷ್ಟು ಮಾತಾಡ್ತೀನಿ. ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ನಮಗೆ ಯಶಸ್ವಿ ವೃದ್ಧಾಪ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಈ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ನಡುವಿನ ಸಂಬಂಧ ಇಂಪಾರ್ಟೆಂಟ್. ಸೊ ಅದಕ್ಕಿಂತ ಮುಂಚೆ ಈ ಲಿಂಕ್ ಏನಕ್ಕೆ ಅಂತ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳುವ, ಆಯ್ತಾ? ಸೊ ಯಾರಾದ್ರೂ ಹೇಳ್ಬೋದಾ ವೃದ್ಧಾಪ್ಯ ಅಂದ್ರೆ ಏನು ಅಂತ? ವೃದ್ಧಾಪ್ಯ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೋ ಮನಸ್ಸಿಗೆ? ವೃದ್ಧಾಪ್ಯ ಅನ್ನೋ ಅರ್ಥ ಅಂದ್ರೆ ಶಬ್ದದ ಅರ್ಥ ಏನಿರಬಹುದು ಸರಳವಾಗಿ? Connected with physical health. Physical health is connected with mental health. ಓಕೆ, ಸರಿ ಸರ್, ಅದು ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಅರ್ಥ ಆಯ್ತು. ವೃದ್ಧಾಪ್ಯ ಅಂದ್ರೆ ಅರ್ಥ ಏನು ಸರ್? ವೃದ್ಧಾಪ್ಯ ವೃದ್ಧಾಪ್ಯ ಓಲ್ಡ್ ಏಜ್. Old age, senility, loss of memory, Okay. physical weakness, ಓಕೆ, loss of interest, loss of appetite. ಓಕೆ ಸರ್, ಸರಿ. ಸೊ ನಾರ್ಮಲಿ ಏನ್ ಹೇಳ್ತಾರೆ ಅಂದ್ರೆ ಜನಸಾಮಾನ್ಯರು, ವಯಸ್ಸು ಹೆಚ್ಚಾಗುವುದು ಅಥವಾ ದೇಹದ ಶಕ್ತಿ ಕಡಿಮೆ ಆಗುವುದು ಮತ್ತೆ ರೋಗಗಳ ಬಾಧೆ ಜಾಸ್ತಿ ಆಗುವುದು, ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ವೃದ್ಧಾಪ್ಯ ಅಂತ ಹೇಳ್ತಾರೆ. ಆದ್ರೆ ವೈದ್ಯಕೀಯ ದೃಷ್ಟಿಯಲ್ಲಿ ಇದು ಸಂಪೂರ್ಣ ವಿವರಣೆ ಅಲ್ಲ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ವೃದ್ಧಾಪ್ಯ ಅನ್ನೋದು ಮಲ್ಟಿ ಡೈಮೆನ್ಷನಲ್, ಬರೀ ದೇಹದ ಬಗ್ಗೆ ಮಾತ್ರ ಅಲ್ಲ. ಸೊ ಒಂದೇನಂದ್ರೆ ಬಯಾಲಜಿಕಲ್ ಏಜಿಂಗ್, ದೈಹಿಕ ವೃದ್ಧಾಪ್ಯ ಅಂದ್ರೆ ದೇಹದಲ್ಲಿರುವ ಜೀವಕೋಶಗಳಲ್ಲಿ ಆಗುವಂತಹ ಬದಲಾವಣೆಗಳು, ಅಂಗಾಂಗಗಳ ಕಾರ್ಯಕ್ಷಮತೆಯಲ್ಲಿ ಕಡಿಮೆ ಆಗುವಂಥದ್ದು, ಇದನ್ನೆಲ್ಲ ನಾವು ದೈಹಿಕ ಅಥವಾ ಬಯಾಲಜಿಕಲ್ ಏಜಿಂಗ್ ಅಂತ ಕರೀತೀವಿ. ಅದೇ ತರ ಮಾನಸಿಕ ವೃದ್ಧಾಪ್ಯ ಅಥವಾ ಸೈಕಾಲಜಿಕಲ್ ಏಜಿಂಗ್ ಅಂತ ಇದೆ. ಇಲ್ಲಿ ಏನಂದ್ರೆ ಮನಸ್ಸಿನ ಸ್ಥಿತಿಯಲ್ಲಿ ಅಥವಾ ಭಾವನೆಗಳಲ್ಲಿ, ಯೋಚನೆ ಮಾಡೋದು ಅಥವಾ ಚಿಂತನೆಗಳಲ್ಲಿ ಬದಲಾವಣೆ ಕಾಣಿಸ್ಕೊಳ್ತದೆ. ಹಾಗೆ ಮತ್ತೊಂದು ಡೊಮೈನ್ ಕೂಡ ಇದೆ, ಅದಕ್ಕೆ ಸೋಷಿಯಲ್ ಏಜಿಂಗ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಸಾಮಾಜಿಕ ವೃದ್ಧಾಪ್ಯ, ನಮ್ಮ ಜೀವನದಲ್ಲಿ ನಮ್ಮ ಪಾತ್ರ ಅಥವಾ ಹೊಣೆ ಇರುತ್ತಲ್ಲ, ಹೊಣೆಗಾರಿಕೆ ಅಥವಾ ಬೇರೆಯವರ ನಡುವಿನ ಸಂಬಂಧ, ಅದರಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ಸಾಮಾಜಿಕ ವೃದ್ಧಾಪ್ಯ ಅಂತ ಹೇಳ್ತೇವೆ. ಸೊ ವೃದ್ಧಾಪ್ಯ ಅನ್ನೋದು ಬರೀ ವಯಸ್ಸು ಮಾತ್ರ ಅಲ್ಲ, ಇದು ಒಬ್ಬ ವ್ಯಕ್ತಿಯ ಜೀವನದ ಸಂಪೂರ್ಣ ಅನುಭವ, ಅದರಲ್ಲಿ ಆಗುವಂತಹ ಬದಲಾವಣೆ, ಆಯ್ತಾ? ಸೊ ಅದೇ ತರ ಯಶಸ್ವಿ ವೃದ್ಧಾಪ್ಯ ಅಂತ ಇದೆ, ಅಂದ್ರೆ ಸಕ್ಸೆಸ್ಫುಲ್ ಏಜಿಂಗ್. ಇದ್ರ ಅರ್ಥ ಏನಿರ್ಬೋದು? ಯಾರು ಬೇಕಾದ್ರೂ ಹೇಳ್ಬೋದು. ಸಕ್ಸೆಸ್ಫುಲ್ ಏಜಿಂಗ್ ಅಂದ್ರೆ ಏನು? To live a normal, healthy, productive life. ಓಕೆ, Cheerful, constructive life. ಓಕೆ, ಎಸ್. ಅಂದ್ರೆ ಒಂದಂದ್ರೆ ಎಲ್ಲಾ ಡೊಮೈನ್ಸ್ ಇರುತ್ತಲ್ಲ, ಅದರಲ್ಲಿ ನಾವು ಕ್ವಶನ್ಸ್ ಕೇಳ್ತಾ ಹೋದ್ರೆ ಅದರಲ್ಲಿ ಹೌದು, ನಾನು ಪ್ರತಿಯೊಂದು ಇದ್ರಲ್ಲೂ ಒಂದು ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೇನೆ ಅಂತ ನಮ್ಗೆ ಅನ್ಸಿದ್ರೆ ಅದಕ್ಕೆ ಯಶಸ್ವಿ ವೃದ್ಧಾಪ್ಯ ಅಂತ ಹೇಳ್ತೇವೆ. ಬರೀ ಒಂದು ಡೊಮೈನ್ ಅಲ್ಲ, ಎಲ್ಲಾ ಡೊಮೈನ್, ಸಾಮಾಜಿಕ, ಮಾನಸಿಕ ಮತ್ತೆ ದೈಹಿಕ.
ಮೂರು ಇದರಲ್ಲಿ ಕೂಡ ನಾನು ಒಂದು ಮಟ್ಟಿಗೆ ಚೆನ್ನಾಗಿ ಮಾಡ್ತಾ ಇದ್ದೇನೆ ಅಂತ ಅನ್ಸ್ಬೇಕು ಅದ್ರಲ್ಲಿ. ಆಯ್ತಾ? ಸೊ ನೆಕ್ಸ್ಟ್ ನಾವು ಮನಸ್ಸು ಮತ್ತೆ ದೇಹದ ನಡುವಿನ ಸಂಬಂಧದ ಬಗ್ಗೆ ತಿಳಿಯುವ. ಅಂದ್ರೆ ಹಳೆ ಕಾಲದಲ್ಲಿ ಏನು ನಮ್ಗೆ ಅನ್ಸ್ತಾ ಇತ್ತಂದ್ರೆ ಮನಸ್ಸು ಮತ್ತೆ ದೇಹ ಕಂಪ್ಲೀಟ್ಲಿ ಬೇರೆ ಬೇರೆ ಅಂತ ಹೇಳ್ತಾ ಇತ್ತು. ಅಂದ್ರೆ ಇದಕ್ಕೆ ನಾವು ಮೇನ್ ಆಗಿ ಕಾರ್ಟೀಷಿಯನ್ ಮೈಂಡ್ ಬಾಡಿ ಡ್ಯುವಲಿಸಮ್ ಅಂತ ಹೇಳ್ತೇವೆ. ಬಟ್ ಇಂದಿನ ಮಟ್ಟಕ್ಕೆ ವಿಜ್ಞಾನ ಏನ್ ಹೇಳುತ್ತಂದ್ರೆ ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಅವಿಭಾಜ್ಯ, ಅಂದ್ರೆ ಹೊಂದಿಕೊಂಡಿದೆ. ಒಂದ್ರಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ಮತ್ತೊಂದರಲ್ಲಿ ಕೂಡ ವ್ಯತ್ಯಾಸ ಕಂಡು ಬರ್ತದೆ. ಸೊ ಮನಸ್ಸಿನ ಮೇಲೆ ಏನಾದ್ರೆ ಪ್ರಭಾವ ಬೀರಿದ್ರೆ ದೇಹದ ಮೇಲೂ ಆಗ್ತದೆ, ಅದೇ ತರ ದೇಹದ ಮೇಲೆ ಏನಾದ್ರು ತೊಂದರೆ ಆದ್ರೆ ಮನಸ್ಸಿನ ಮೇಲೂ ಆಗ್ತದೆ. ಸೊ ಇದನ್ನೇ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತೇವೆ ಇಂದಿನ ಈ ಲೆಕ್ಚರ್ ಮುಖಾಂತರ. ಆಯ್ತಾ? ಕೆಲವೊಂದು ಉದಾಹರಣೆಗಳನ್ನು ಕೊಡ್ಬೋದಾ? ಮನಸ್ಸು ಅಥವಾ ದೇಹದಲ್ಲಿ ಯಾವ್ದ್ರಲ್ಲಾದ್ರು ಒಂದ್ರಲ್ಲಿ ವ್ಯತ್ಯಾಸ ಬಂದ್ರೆ ಮತ್ತೊಂದ್ರಲ್ಲಿ ಯಾವ ತರ ವ್ಯತ್ಯಾಸ ಬರ್ಬೋದಂತ? ತುಂಬಾ ತುಂಬಾ ಕೋಪ ಬಂದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಕರೆಕ್ಟ್. ಹೌದು ಸರ್, ಕರೆಕ್ಟ್ ಆನ್ಸರ್. ಹೌದು. ಅದೇ ತರ ಮೆಡಿಕಲ್ ಅಂದ್ರೆ ಫಿಸಿಕಲ್ ತೊಂದರೆ ಇದ್ರೆ ಮೆಂಟಲಿ ಅದು ಹೇಗೆ ಇದಾಗ್ಬೋದು? ಇದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಫಿಸಿಕಲಿ ಹುಷಾರಿಲ್ದೆ ಇದ್ರೆ ಮನಸ್ಸಿಗೆ ಬೇಜಾರಾಗತ್ತೆ. ಹೌದು. ಊಟ ತಿನ್ಬೇಕು ಅಂತವ್ರು ಮನಸ್ಸಿಗೆ ತಿನ್ಬೇಕು ಅಂತ ಅನ್ಸಲ್ಲ. ರಾತ್ರಿ ನಿದ್ದೆ ಬರುವುದಿಲ್ಲ. ನೋವಾಗ್ತಾ ಇದೆ, ಎಲ್ಲೋ ಪೇನ್, ಎಲ್ಲೋ ಒಂದು ಇದೆಲ್ಲ ಅದು ವೃದ್ಧಾಪ್ಯದಲ್ಲಂತೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹೋಪ್ ಅಷ್ಟೊಂದು ನಾವು ಆಶಾವಾದಿಗಳು ಆಗಿರ್ಬೇಕು. ಆದ್ರೂ ನಾನ್ ನಿನ್ ಬದುಕಿರೋ ಜೀವನದಲ್ಲಿ ಇದು ನಂಗೆ ಸರಿ ಹೋಗತ್ತಾ, ಈ ಕಾಯಿಲೆ ನನಗೆ, ಆ ತರದೆಲ್ಲ ಯೋಚನೆ ಬಂದಾಗೆಲ್ಲ ಮನಸ್ಸು ಪ್ರಕ್ಷುಬ್ಧವಾಗುತ್ತೆ. ಸ್ವಲ್ಪ ಎಮೋಷನಲ್ ಆಗಿ ವಲ್ನರಬಲ್ ಆಗಿರ್ತೀವಿ. ನಾನು ಒಂದು ಹೆಲ್ಪ್ ಮಾಡ್ತೀನಿ ಸರ್. ಹೇಳಿ ಅಮ್ಮ. ಹೊಟ್ಟೆ ಇಮಿಡಿಯೇಟ್ ಆಗಿ ಕೆಟ್ಟೋಗುತ್ತೆ. ನಾವೇನ್ ಊಟ ಮಾಡಿದ್ರು ಡೈಜೆಷನ್ ಆಗಲ್ಲ. ಹೌದು. ಹೇಳಿ. ಹೊಟ್ಟೆ ನಮ್ಗೆ ಇದಾಗೋಗುತ್ತೆ. ಮನ್ಸರಿ ಊಟನೇ ಬೇಕಾಗಲ್ಲ. ಹೌದು. ನಿದ್ರೆ ಬರ್ತಾ ಇರುತ್ತೆ. ಇರೋದು ಚಿಂತೆ ಎಲ್ಲ ಹೋಗುತ್ತೆ. ಅದೇ ಫಿಸಿಕಲ್ ಇಲ್ನೆಸ್, ಅದೇ ನಿದ್ದೆ ಸರಿಯಾಗಿ ಬರ್ದೇ ಇದ್ರೆ, ಬೇರೆ ಏನಾದ್ರೆ ಕ್ರಾನಿಕ್ ಇಲ್ನೆಸ್ ಅಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಇಲ್ನೆಸ್ ಏನಾದ್ರು ಇದ್ರೆ, ಫಾರ್ ಎಕ್ಸಾಂಪಲ್ BP, ಶುಗರ್ ಆ ಥರ ಎಲ್ಲ ಇದ್ರೆ ಡಿಪ್ರೆಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಂದೊಂದಾಗಿ ನೋಡ್ತಾ ಹೋಗುವ. ಕೆಲವೊಂದು ಉದಾಹರಣೆಗಳನ್ನ ನಾನು ಕೊಡ್ತೇನೆ. ಮನಸ್ಸಿನ ಒತ್ತಡ, ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ ಅಂದ್ರೆ BP ಚಾನ್ಸಸ್ ಜಾಸ್ತಿ ಇರುತ್ತೆ, ಹೈಪರ್ ಟೆನ್ಷನ್. ಅದೇ ತರ ಡಯಾಬಿಟಿಸ್ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಕೆಲವು ಸತಿ ತೂಕ ಕಮ್ಮಿ ಆಗುವಂಥದ್ದು ಮತ್ತೆ ಒಬೆಸಿಟಿ ಎರಡರಲ್ಲೂ ಚಾನ್ಸಸ್ ಇರುತ್ತೆ. ಅದು ಒಂದು. ಅದೇ ತರ ಡಿಪ್ರೆಷನ್ ಇದ್ದಾಗ, ಖಿನ್ನತೆ ಇದ್ದಾಗ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಇಮ್ಯುನಿಟಿ ಅಂತ ಏನೋ ಹೇಳ್ತೇವಲ್ಲ, ಅದು ಕಮ್ಮಿ ಆಗುತ್ತೆ. ಇಮ್ಯುನಿಟಿ ಕಮ್ಮಿ ಆದಾಗ ಅನೇಕ ತರದ ಇನ್ಫೆಕ್ಷನ್ಗಳಿರ್ಬೋದು, ಬೇರೆ ಕಾಯಿಲೆಗಳಿರ್ಬೋದು, ಅದೆಲ್ಲ ಜಾಸ್ತಿ ಆಗುತ್ತೆ. ಹಾಗೆ ಆತಂಕ ಅಂದ್ರೆ ಗಾಬರಿ ಕಾಯಿಲೆ ಅಂತ, ಆಂಗ್ಸೈಟಿ. ಸೊ ಈ ಆಂಗ್ಸೈಟಿ ಅನ್ನೋದು ಇರ್ಬೇಕಾದ್ರೆ ಹೃದಯ ಸಂಬಂಧಿ ಕಾಯಿಲೆಗಳ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದ್ರೆ ಈ ಮಾನಸಿಕ ಮತ್ತೆ ದೇಹದ ಮತ್ತೆ ರೋಗ ನಿರೋಧಕ ಶಕ್ತಿಗಳು ಒಂದಕ್ಕೊಂದು ಪರಸ್ಪರ ಸಂಬಂಧಿತ. ಒಂದರಲ್ಲಿ ಏನಾದ್ರೂ ತೊಂದರೆ ಆದ್ರೆ ಮತ್ತೊಂದರಲ್ಲಿ ಕೂಡ ತೊಂದರೆ ಆಗುವಂತ ಸಂಬಂಧ ಇದು ಚಾನ್ಸಸ್ ಇರ್ತದೆ. ಆಯ್ತಾ? ಅದೇ ತರ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ನಾವು ನೋಟ್ ಮಾಡಬೇಕಾಗಿದ್ದು, ಈ ಕಾಲದಲ್ಲಿ ಈಗಿನ ಮಟ್ಟಿಗೆ ಹಿರಿಯರ ಸಂಖ್ಯೆ ವೇಗವಾಗಿ ಜಾಸ್ತಿ ಆಗ್ತಾ ಇದೆ ವರ್ಲ್ಡ್ ವೈಡ್. ಅದರಲ್ಲೂ ಇಂಡಿಯಾದ ಪಾಪ್ಯುಲೇಷನ್ ಮುಂಚೆನೆ ಚೈನಾವನ್ನು ಓವರ್ಟೇಕ್ ಮಾಡಿದೆ. ಹಾಗೆ ಹಿರಿಯರ ಈ ಪಾಪ್ಯುಲೇಷನ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಏನೆಲ್ಲ ಕಾರಣಗಳು ಇರ್ಬೋದು ಈ ನಮ್ಮ ಹಿರಿಯ ಜನಾಂಗದ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದಕ್ಕೆ? ಅಂದ್ರೆ ವಯಸ್ಸು, ಆಯುಷ್ಯ ಅಂತ ಹೇಳ್ತೇವಲ್ಲ, ಅದು ಜಾಸ್ತಿ ಆಗ್ತಾ ಇದೆ. ಅದಕ್ಕೇನ್ ಕಾರಣ ಇರ್ಬೋದು? ಮುಂಚೆ ಕಂಪೇರ್ ಮಾಡಿದ್ರೆ ಈಗ ನಾವು ತುಂಬಾ ವರ್ಷ ಬದುಕ್ತೇವೆ. ಅಡ್ವಾನ್ಸ್ಮೆಂಟ್ ಇನ್ ಮೆಡಿಸಿನ್ ಫೀಲ್ಡ್ ತುಂಬಾ ಮುಂಚೆ ಸರಿಯಾಗಿ ಡಿಟೆಕ್ಟ್ ಆಗ್ತಾ ಇರ್ಲಿಲ್ಲ. ಡಯಾಬಿಟಿಸ್ ಇದೆಯಾ, ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಏನಿದೆ ಅಂತ ಸರಿಯಾಗಿ ಹಾಗೆ ಸುಮ್ನೆ ಹೋಗ್ತಾ ಇದ್ರು. ಎಷ್ಟ್ ದಿನ ಬದುಕಿದ್ರೆ ಎಷ್ಟ್ ದಿನ ಅಂತ. ಇವಾಗ ಅವೇರ್ನೆಸ್ ಜಾಸ್ತಿ ಆಗಿದೆ ತುಂಬಾ. ಎಲ್ಲಾ ಕಡೆನೂ ಸೋಷಿಯಲ್ ಮೀಡಿಯಾನಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ, ಗೌರ್ಮೆಂಟ್ ಕೂಡ ತುಂಬಾ ಕೆಲಸ ಮಾಡ್ತಿದೆ. ನೀವು ತಕ್ಷಣ ಬಂದಾಗ ಡಾಕ್ಟರ್ ಹತ್ರ ಹೋಗಿ, ಇದು ಅವೇರ್ನೆಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ರೂ ಬೇಗ ಡಾಕ್ಟರ್ ಹತ್ರ ಹೋಗ್ತಾರೆ. ಹಾಗಾಗಿ ಆಯುಷ್ಯ ಜಾಸ್ತಿ ಆಗ್ತಾ ಇದೆ. ಲೈಫ್ ಸ್ಟೈಲ್ ಕಾರಣ ಇರ್ಬೋದು. ಲೈಫ್ ಸ್ಟೈಲು ಹೌದು ಹೇಳ್ಬೋದು. ನೀವ್ ನಿಮ್ಮಂತವ್ರು ನಮ್ಗೆ ಬೇಕಾಗಿದೆ ಹೇಳ್ಕೊಡ್ತಾ ಇದ್ದೀರಾ. ನಾವು ಹೆಲ್ತ್ ನೋಡ್ಕೋಬೇಕು ಅಂತ ಈ ತರ ಕೇಳ್ಕೊಂಡು ನಾವು ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ತೀವಿ.
Now living for more years. ಎಸ್, ತುಂಬಾ ಖುಷಿ Many ಆಯ್ತು. many infectious diseases are controlled. Yes. Typhoid, smallpox, plague, cholera. ಹೌದು. They're all controlled now. ಹೌದು, ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿನ ಅಭಿವೃದ್ಧಿ. ಎಲ್ಲಾ ಕಾಯಿಲೆಗಳನ್ನು ಈಗ ಯಾವುದು ಮುಖಾಂತರ MRI ಇರ್ಬೋದು, ಬೇರೆ ಬೇರೆ ಇನ್ವೆಸ್ಟಿಗೇಷನ್ಸ್ ಇದೆ, ಅದ್ರ ಮುಖಾಂತರ ಕಂಡುಹಿಡಿತಾರೆ. ಬೇಗ ಕಂಡುಹಿಡಿದು ಬೇಗ ಟ್ರೀಟ್ ಮಾಡ್ತಾರೆ. ಅದರಿಂದ ವಯಸ್ಸು ಜಾಸ್ತಿ ಆಗುತ್ತೆ. ಮತ್ತೊಂದು ಈ ಸೋಂಕು ರೋಗಗಳು, ಇನ್ಫೆಕ್ಷಸ್ ಡಿಸೀಸ್, ಅದರನ್ನು ಕೂಡ ತುಂಬಾ ವ್ಯಾಕ್ಸಿನೇಷನ್ ಅದು ಡ್ರೈವ್ ಮುಖಾಂತರ ಎಲ್ಲ ಕಂಟ್ರೋಲ್ ಮಾಡಿದ್ದಾರೆ. ಸೊ ಅದರಿಂದ ನಮ್ಮ ಆಯುಷ್ಯ ಜಾಸ್ತಿ ಆಗಿದೆ. ಸೊ ಭಾರತದಲ್ಲಿ ಸರಾಸರಿ ಆಯುಷ್ಯ ಮಿನಿಮಮ್ 70 ರಿಂದ 75 ವರ್ಷ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಡರ್ಲಿ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಅವರ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಗಮನ ಹರಿಸಬೇಕಾದ್ದು ತುಂಬಾ ಇಂಪಾರ್ಟೆಂಟ್. ಸೊ ಈಗ ಒಂದು ಪ್ರಶ್ನೆ ಬರುತ್ತೆ, ನಾವು ಹೆಚ್ಚು ವರ್ಷ ಬದುಕೋದು ಇಂಪಾರ್ಟೆಂಟಾ ಅಥವಾ ಎಷ್ಟು ವರ್ಷ ಬದುಕ್ತೇವೋ ಅಷ್ಟು ವರ್ಷ ಉತ್ತಮ ಗುಣಮಟ್ಟದ ಜೀವನ ನಡೆಸಬೇಕಾ ಅಂತ? ಹೆಲ್ತಿ ಆಗಿರ್ಬೇಕಪ್ಪ, ಹೆಲ್ತಿ ಆಗಿರ್ಬೇಕು. ಹೌದು. ಕರೆಕ್ಟ್. ಏನಂದ್ರೆ ಒಂದು ಉದಾಹರಣೆ ಕೊಡ್ತಾನೆ. ಒಬ್ಬ ವ್ಯಕ್ತಿ 90-100 ವರ್ಷ ಬದುಕ್ತಾನೆ, ಬಟ್ ಅವರಿಗೆ ನೆನಪಿನ ಶಕ್ತಿ ಇರೋದಿಲ್ಲ ಜಾಸ್ತಿ, ಮರವಿನ ಕಾಯಿಲೆ, ಡಿಮೆನ್ಷಿಯಾ ಇರುತ್ತೆ, ಅಥವಾ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಎಲ್ಲ ಇದಕ್ಕೂ. ಅದ್ರ ಜೊತೆ ಬೆಡ್ ರಿಡನ್ ಆಗಿರ್ತಾರೆ. ಎಷ್ಟು ವರ್ಷ ಬದುಕಿದ್ರು ಆ ತರ ಡಿಪೆಂಡೆಂಟ್ ಆಗಿದ್ ಬದುಕಿದಾಗ ಅದನ್ನ ನಾವು ಯಶಸ್ವಿ ವೃದ್ಧಾಪ್ಯ ಅಂತ ಹೇಳೋದಿಲ್ಲ. ಸೊ ಎಲ್ಲಿ ತನಕ ಬದುಕ್ತೇವೋ ಅಲ್ಲಿ ತನಕ ಕ್ವಾಲಿಟಿ ಆಫ್ ಲೈಫ್ ಶುಡ್ ಬಿ ಗುಡ್. ಅಂದ್ರೆ ಅಟ್ಲೀಸ್ಟ್ ಎಲ್ಲಿ ತನಕ ಆಗುತ್ತೋ ಆರೋಗ್ಯವಂತರಾಗಿರ್ಬೇಕು. ಭೌತಿಕ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯದಲ್ಲೂ ಸಾಮಾಜಿಕ ಆರೋಗ್ಯದಲ್ಲೂ ತುಂಬಾ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಾಣಿಸ್ಬೇಕು. ಎಲ್ಲದೂ ಚೆನ್ನಾಗಿದ್ದಾಗ ನಾವು ಯಶಸ್ವಿ ವೃದ್ಧಾಪ್ಯ ಅಂತ ಹೇಳ್ತೇವೆ. ಸೊ ಅದರ ಡೆಫಿನೇಷನ್ ಬಗ್ಗೆ ಮಾತನಾಡೋದಾದ್ರೆ, ಯಶಸ್ವಿ ವೃದ್ಧಾಪ್ಯ ಅಂದ್ರೆ 3 ಅಂಶಗಳು ತುಂಬಾ ಬೇಕಾಗುತ್ತೆ. ಒಂದು, ಡಿಸೀಸ್ ಫ್ರೀ ಸ್ಟೇಟ್ ಇರಬೇಕು, ಅಥವಾ ರೋಗ ಮತ್ತು ಡಿಸೇಬಿಲಿಟಿ ಏನು ಅಂತ ಹೇಳ್ತೇವಲ್ಲ, ಅಂಗವೈಕಲ್ಯ, ಅದು ಕಡಿಮೆ ಇರಬೇಕು. ಎರಡನೇದಾಗಿ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಅನ್ನೋದು ಉತ್ತಮವಾಗಿರ್ಬೇಕು. ಹಾಗೆ ಮೂರನೇದಾಗಿ ಸಮಾಜದೊಂದಿಗೆ ಸಕ್ರಿಯ ಸಂಪರ್ಕ ಇರಬೇಕು. ಬೇರೆಯವರೊಂದಿಗೆ ಬಾಂಧವ್ಯ, ಅವ್ರ ಜೊತೆ ಮಾತುಕತೆ. ಮುಂಚೆ ಹೇಗಿತ್ತು ಅಟ್ಲೀಸ್ಟ್ ಅದರ ಅರ್ಧದಷ್ಟಾದ್ರೂ ನಾವು ಹೊರಗಡೆ ಜನರ ಜೊತೆ ಮಾತಾಡೋದು, ಅವ್ರ ಜೊತೆ ಬೆರೆಯೋದು, ಅದೆಲ್ಲ ಮಾಡ್ತಾ ಇರಬೇಕು. ಬಟ್ ಕೆಲವೊಮ್ಮೆ ಅನ್ಸುತ್ತೆ ಈ ಎಲ್ಲಾ 3 ಕಂಡೀಷನ್ಸ್ ಅನ್ನ ಮೀಟ್ ಆಗ್ಬೇಕಾದ್ರೆ ಅದು ತುಂಬಾ ಕಷ್ಟ. ಅಂದ್ರೆ ಏನಂತ ಹೇಳೋದು, ಐಡಿಯಲ್ ಲೈಫ್ ಅಂತ ಅನ್ಸ್ಬಿಡುತ್ತೆ. ಸೊ ಅಟ್ಲೀಸ್ಟ್ ಆ ಅಡಾಪ್ಟಿವ್ ಏಜಿಂಗ್ ಅಥವಾ ರಿಸೈಲಿಯಂಟ್, ನಾನು ಇಷ್ಟರ ಮಟ್ಟಿಗೆ ನನ್ಗೆ ಅನ್ಸಿದ ಮಟ್ಟಿಗೆ ಖುಷಿಯಾಗಿರ್ತೇನೆ, ಆರೋಗ್ಯವಂತನಾಗಿರ್ತೇನೆ. ಬೇರೆಯವ್ರು ಹೇಳೋ ಪ್ರಕಾರ ಕಂಪ್ಲೀಟ್ಲಿ ಡಿಸೀಸ್ ಫ್ರೀ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಡಿಸೀಸ್ ಇದೆಯೋ ಅದರಲ್ಲಿ ಕೂಡ ನಾನು ಹೇಗೆ ನಾನು ಚೆನ್ನಾಗಿರ್ಬೇಕೋ ಹಾಗಿರ್ತೇನೆ. ಆ ತರ ಇದ್ರೆ ಒಳ್ಳೇದು. ಸೊ ನಾವೀಗ ಗುಣಮಟ್ಟದ ಜೀವನದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳುವ. ಹೆಚ್ಚು ವರ್ಷ ಬದುಕುವುದಂದ್ರೆ ಉತ್ತಮ ಜೀವನ ಅಲ್ಲ. ಕ್ವಾಲಿಟಿ ಆಫ್ ಲೈಫ್, ಗುಣಮಟ್ಟದ ಜೀವನ ತುಂಬಾ ಇಂಪಾರ್ಟೆಂಟ್. ಸೊ ನಮ್ ಕೆಲವೊಂದು ಪ್ರಶ್ನೆಗಳು ನಾವು ಕೇಳ್ಬೇಕಾಗಿ ಬರುತ್ತೆ. ನಾನು ಇಂಡಿಪೆಂಡೆಂಟ್ ಆಗಿದ್ದೇನಾ, ಸ್ವತಂತ್ರವಾಗಿದ್ದೇನಾ, ಯಾರಾದ್ರೂ ಹೆಲ್ಪ್ ತಗೊಳ್ತೇನೆ, ಅಥವಾ ನಾನು ಇಂಡಿಪೆಂಡೆಂಟ್ ಆಗಿ ಎಲ್ಲ ಕೆಲಸ ಮಾಡ್ಕೊಳ್ತೇನೆ. ಎರಡನೇದು, ನಾನು ಹ್ಯಾಪಿ ಆಗಿದ್ದೇನೆ, ಸಂತೋಷವಾಗಿದ್ದೇನೆ, ಕೆಲವೊಂದು ನಾನು ಮಾಡ್ತಾ ಇರೋ ಕೆಲಸದಲ್ಲಿ ನನ್ ಖುಷಿ ಸಿಗ್ತಾ ಇದೆಯಾ. ಮೂರನೇದು, ನಾನು ಸಮಾಜದೊಂದಿಗೆ ಸಂಪರ್ಕದಲ್ಲಿದ್ದೇನಾ, ಸೋಷಿಯಲ್ ಲೈಫ್ ನಮ್ದು ಹೇಗಿದೆ. ಇದು 3 ಕೇಳಿದಾಗ ನಮ್ಗೆ ಅನ್ಸಿದ್ರೆ ನಾನು ಒಂದು ಮಟ್ಟಿಗೆ ಎಲ್ಲಾ ಪ್ರಶ್ನೆಗಳಿಗೂ ಹೌದು ಅನ್ನೋ ಉತ್ತರ ಬರ್ತಾ ಇದೆ ಅಂದ್ರೆ ಯಶಸ್ವಿ ವೃದ್ಧಾಪ್ಯದ ಇದು ಸೂಚಕಗಳು. ಒನ್ ಮೋರ್ ಥಿಂಗ್, ಈ ಎಕ್ಸರ್ಸೈಸ್ ಮಾಡಬೇಕು ಸರ್. ನಮ್ಗೆ ಎಷ್ಟು ವಯಸ್ಸಾಗಿದ್ರು ನಾವು ಸುಮ್ಮನೆ ಕೂತ್ಕೊಳ್ಳೆ ಬೇಕು, ನ್ಯೂ ಕಲ್ತ್ಕೋಬೇಕು, ಇಂಟ್ರೆಸ್ಟ್ ಇರ್ಬೇಕು, ನಾವು ಚಿಕ್ಕ ಮಕ್ಕಳ ಜೊತೆ ಇರ್ಬೇಕು. ಅದೆಲ್ಲ ನಮ್ಗೆ ಡೆಫಿನೆಟ್ ಆಗಿ ಒಂದು ಲೈಫ್ ಇಂಪ್ರೂವ್ ಆಗುತ್ತೆ. ಹೌದು, ನಿಜವಾಗ್ಲು ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ವ್ಯಾಯಾಮ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ಕೆಲವರು ಅಂದ್ರೆ 70-80 ವರ್ಷ ಆದವರು ವಾಕಿಂಗ್ ಹೋಗ್ತಾರೆ, ಕೆಲವರು ಜಾಗಿಂಗು ಹೋಗ್ತಾರೆ. ಸೊ ಆ ಹುರುಪು ಇರುತ್ತಲ್ಲ ಈ ಓಲ್ಡ್ ಏಜ್ ಅಲ್ಲೂ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಈ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಜೊತೆಗೆ ಈ ಏನಂತ ಹೇಳ್ತೇವೆ ಹೆಲ್ದಿ ಏಜಿಂಗ್ ಇದೆಯಲ್ಲ, ಅದನ್ನ ತಿಳ್ಕೊಳ್ಳುವಾಗ ಬಹುಮುಖ್ಯ ಅಂಶ ಏನಂದ್ರೆ ಮೆದುಳಿನ ಆರೋಗ್ಯ. ಮೆದುಳು ಅನ್ನೋದು ಸೆಂಟರ್ ಫಾರ್ ಎವ್ರಿಥಿಂಗ್. ಅದರಲ್ಲಿ ಕಾಗ್ನಿಷನ್, ಬುದ್ಧಿಕ್ಷಮತೆ, ಭಾವನೆಗಳು, ಎಮೋಷನ್, ಮತ್ತೆ ನಡತೆಗಳು, ಬಿಹೇವಿಯರ್, ಅದು 3 ಕಂಟ್ರೋಲ್ ಮಾಡುತ್ತೆ ಬ್ರೈನ್. ಸೊ ಯಾವಾಗ ಬ್ರೈನ್ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಅಂದ್ರೆ ಏಜ್ ಆದಾಗೆ ಸ್ವಲ್ಪ ಮಟ್ಟಿಗೆ ಬ್ರೈನ್ ಸ್ವಲ್ಪ ಶ್ರಿಂಕ್ ಆಗ್ತಾ ಹೋಗುತ್ತೆ. ಸೊ ಎಬಿಲಿಟೀಸ್ ಇರುತ್ತಲ್ಲ, ಈ ಕಾಗ್ನಿಟಿವ್ ಎಬಿಲಿಟಿ, ಇಮೋಷನ್ಸ್, ಬಿಹೇವಿಯರ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತದೆ. ಸೊ ಡಿಮೆನ್ಷಿಯಾ ಅನ್ನೋ ಕಾಯಿಲೆ ಅಂದ್ರೆ ಮರೆಯುವಿನ ಕಾಯಿಲೆ ಅಂತ ಹೇಳ್ತೇವೆ, ಅದರಲ್ಲಿ ಕಾಗ್ನಿಟಿವ್ ಡಿಕ್ಲೈನ್ ಆಗುತ್ತೆ. ಬರ್ತಾ ಬರ್ತಾ ವ್ಯಕ್ತಿಯು ಬೇರೆಯವ್ರ ಮೇಲೆ ಅವಲಂಬಿತನಾಗ್ತಾನೆ. ಸೊ ಆದ್ದರಿಂದ ಬ್ರೈನ್ ಹೆಲ್ತ್ ಅತ್ಯಂತ ಇಂಪಾರ್ಟೆಂಟ್ ನಮಗೆ. ಸೊ ಈ ಬ್ರೈನ್ ಹೆಲ್ತ್ ಬಗ್ಗೆ ಮಾತಾಡಬೇಕಾದ್ರೆ ಕಾಗ್ನಿಟಿವ್ ಏಜಿಂಗ್ ಅಂತ ಇದೆ. ಬ್ರೈನ್ ಅಲ್ಲಿ ಕೆಲವೊಂದು ಮುಖ್ಯವಾದ ಕೆಲಸಗಳನ್ನ ಮಾಡ್ತವೆ ಬ್ರೈನ್. ಏನಂದ್ರೆ ಒಂದು ಮೆಮೊರಿ ಅಂದ್ರೆ ನೆನಪಿನ ಶಕ್ತಿ,
ಅಟೆನ್ಷನ್, ಗಮನ, ಮತ್ತೆ ಎಕ್ಸಿಕ್ಯೂಟಿವ್ ಫಂಕ್ಷನ್ ಅಂದ್ರೆ ಯಾವುದೋ ಒಂದು ಕೆಲಸ ಇರ್ಬೋದು, ಅದನ್ನ ಪ್ಲಾನ್ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು, ನಿರ್ಣಯದ ಸಾಮರ್ಥ್ಯ ಅಂತ ಹೇಳ್ತೇವೆ. ಜೊತೆಗೆ ಲರ್ನಿಂಗ್, ಕಲಿಕೆ, ಇದೆಲ್ಲ ಬ್ರೈನಿನ ಮುಖ್ಯ ಅಂಶಗಳು, ಏನೇನ್ ಕೆಲಸ ಮಾಡುತ್ತೆ ಅಂತ. ಸೊ ಸಾಮಾನ್ಯವಾಗಿ ಏಜ್ ಆದಾಗ ಏನಾಗುತ್ತೆ ಅಂದ್ರೆ ನಾವು ಹೊರಗಡೆಯಿಂದ ಏನೋ ಒಂದು ಕೆಲಸ ಏನೋ ಹೇಳಿದ್ರೆ ಅದನ್ನ ಪ್ರೊಸೆಸ್ ಮಾಡ್ಕೊಳ್ಳುವ ಸ್ಪೀಡ್ ತುಂಬಾ ಕಮ್ಮಿ ಆಗುತ್ತೆ, ನಮ್ಗೆ ನಿಧಾನವಾಗಿ ಅರ್ಥ ಆಗುತ್ತೆ, ಕೆಲಸ ಮಾಡೋದು ನಿಧಾನ ಆಗುತ್ತೆ. ಸೊ ಪ್ರೊಸೆಸಿಂಗ್ ಸ್ಪೀಡ್ ಕಮ್ಮಿ ಆಗುತ್ತೆ. ಜೊತೆಗೆ ಏನಾದ್ರೆ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವರ್ಕಿಂಗ್ ಮೆಮರಿ ಅನ್ನು ಹೇಳೋದು ಅದು ಇಂಪಾರ್ಟೆಂಟ್, ಅದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಪ್ರೊಸೆಸಿಂಗ್ ಸ್ಪೀಡ್, ವರ್ಕಿಂಗ್ ಮೆಮರಿ ಇದೆಲ್ಲ ಕಡಿಮೆ ಆಗುತ್ತೆ. ಯಾವುದು ನಮ್ಮಲ್ಲಿ ಏಜ್ ಆದಾಗ್ಲೂ ಉಳಿದಿರುತ್ತೆ ಅಂದ್ರೆ ನಮ್ಮಲ್ಲಿ ಇರುವ ಹಳೆ ನೆನಪುಗಳು. ಮತ್ತೆ ನಾವು ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ, ಜ್ಞಾನ ನಮಗೆ ಬಂದಿರುವಂತದ್ದು, ಅದೆಲ್ಲ ಬಹಳ ಕಾಲ ಉಳಿತದೆ ಬ್ರೈನ್ ಅಲ್ಲಿ. ಸೊ ಈ ಕಾಗ್ನಿಟಿವ್ ಫಂಕ್ಷನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಕಾಗ್ನಿಟಿವ್ ರಿಸರ್ವ್ ಅಂತ ಇದೆ. ಇದು ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸುವ ಸಂಗ್ರಹ ಶಕ್ತಿ. ಅಂದ್ರೆ ಸಂಗ್ರಹ ಅಂದ್ರೆ ನಾವು ಕೂಡಿಟ್ಕೊಳ್ತೇವಲ್ಲ ಯಾವ್ದಾವ್ದು ಇನ್ಫಾರ್ಮೇಶನ್, ಅದಕ್ಕೆ ಕಾಗ್ನಿಟಿವ್ ರಿಸರ್ವ್ ಅಂತ ಹೇಳ್ತೇವೆ. ಸೊ ಕೆಲವೊಮ್ಮೆ ನಮ್ಗೆ ಅನ್ಸುತ್ತೆ ನಾವು ಜಾಸ್ತಿ ಕೆಲಸ ಮಾಡಿದಾಗೆ, ವಸ್ತುಗಳನ್ನು ಜಾಸ್ತಿ ಬಳಸಿದಾಗೆ ಅದು ಕಮ್ಮಿ ಇದು ಉಪಯೋಗಕ್ಕೆ ಬರುತ್ತೆ ಅಂತ. ಬಟ್ ಬ್ರೈನ್ ಹಾಗಲ್ಲ, ಜಾಸ್ತಿ ಯೂಸ್ ಮಾಡಿದಷ್ಟು ಅದು ಸ್ಟ್ರಾಂಗ್ ಆಗ್ತದೆ. ಸೊ ಈ ಕಾಗ್ನಿಟಿವ್ ರಿಸರ್ವ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂಶಗಳು ಇದೆ ಅಂದ್ರೆ, ಒಂದು ಶಿಕ್ಷಣ, ಎಜುಕೇಶನ್, ಅದೇ ತರ ನಿರಂತರವಾಗಿ ಓದುವುದು, ಬರೆಯುವುದು, ಹೊಸ ಸ್ಕಿಲ್ಸ್ ಡೆವಲಪ್ ಮಾಡುವಂಥದ್ದು, ಕೌಶಲ್ಯಗಳನ್ನ ಡೆವಲಪ್ ಮಾಡುವಂಥದ್ದು, ಹಾಡು ಕಲಿಯುವುದು, ಸಂಗೀತ ಕಲಿಯುವುದು, ಅಥವಾ ಬೇರೆ ಬೇರೆ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳೋದು, ಇದೆಲ್ಲ ಈ ಕಾಗ್ನಿಟಿವ್ ರಿಸರ್ವ್ ಹೆಚ್ಚು ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಯಾವಾಗ ಕಾಯಿಲೆಗಳಂತ ಹೇಳ್ತೇವಲ್ಲ, ಫಿಸಿಕಲ್ ಇಲ್ನೆಸ್, ಅದು ಕಮ್ಮಿ ಇದ್ದಾಗ್ಲೂ ಕಾಗ್ನಿಟಿವ್ ರಿಸರ್ವ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಕಾಗ್ನಿಟಿವ್ ರಿಸರ್ವ್ ಇಂಪಾರ್ಟೆಂಟ್ ಅಂದ್ರೆ, ಈ ಕಾಗ್ನಿಟಿವ್ ರಿಸರ್ವ್ ಜಾಸ್ತಿ ಇದ್ದಷ್ಟು ಆ ಮರೆವಿನ ಕಾಯಿಲೆ ಬರುವುದು ಡಿಲೇ ಆಗುತ್ತೆ. ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಬರುವುದು ಡಿಲೇ ಆಗುತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ನಾವು ಜೀನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಜೀನ್ಸ್ ವರ್ಸಸ್ ಲೈಫ್ ಸ್ಟೈಲ್ ಅಂತ ಇದೆ. ನಿಮ್ಗೇನ್ ಅನ್ಸುತ್ತೆ, ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾವೆಲ್ಲ, ಅನುವಂಶೀಯ, ಅದನ್ನ ನಾವು ಚೇಂಜ್ ಮಾಡ್ಬೋದಾ, ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಮಾಡ್ಬೋದು ಅನ್ಸುತ್ತೆ ಸರ್, ಮಾಡ್ಬೋದು ಅನ್ಸುತ್ತೆ. ಹಾ ಬೈ ಪ್ರಾಕ್ಟೀಸಿಂಗ್ ಮೆನಿ ಥಿಂಗ್ಸ್ ಹ್ಮ್ ಮಾಡ್ಬೋದು ಅಂತ ಅನ್ಸುತ್ತೆ ನನ್ಗೆ. ನೀವು ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೋದು, ಹ್ಮ್ ಹಾಡೆಲ್ಲ ಬರೆಯೋದು, ರಂಗೋಲಿ ಬರೆಯೋದು, ಹೌದು. ಆಮೇಲೆ ಸ್ಮಾಲ್ ಕ್ಯಾಲ್ಕುಲೇಷನ್ ಎಲ್ಲ ನಾವೇ ಹ್ಮ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಲಿ, ನಾವೇ ಬ್ರೈನ್ ಯೂಸ್ ಮಾಡೋದು. ಹ್ಮ್ ಐ ಥಿಂಕ್ ಇದೆಲ್ಲ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ. ಹೌದು. ಅಲ್ಲ, ಏಜಿಂಗ್ ಮಟ್ಟಿಗೆ ಇದು ಹೆಲ್ಪ್ ಆಗುತ್ತೆ. ಬಟ್ ಜೀನ್ಸ್ ಅಂದ್ರೆ ಅದು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅನುವಂಶವಾಗಿ ಬಂದದ್ದು ಬಂದೇ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಮಾಡುತ್ತೆ ಅದು. ಬಟ್ ಏನಂದ್ರೆ ಈ ಏಜಿಂಗ್ ಅನ್ನೋದ್ರಲ್ಲಿ ಜೀನ್ಸ್ ಗಳ ಪಾತ್ರ ಬರೀ 20-40% ಅಷ್ಟೇ. ಉಳಿದ 60-80% ನಮ್ಮ ಲೈಫ್ ಸ್ಟೈಲ್, ದೈನಂದಿನ ಚಟುವಟಿಕೆ, ಮತ್ತೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್, ನಮ್ಮ ಸುತ್ತಮುತ್ತ ಏನೇನು ನಡೆಯುತ್ತೆ ಅದು ಇಂಪಾರ್ಟೆಂಟ್. ಸೊ ಯಾವ್ದನ್ನ ನಾವು ಮಾಡಿಫೈ ಮಾಡ್ಬೋದು ಇಲ್ಲಿ, ನಮ್ಮ ಲೈಫ್ ಸ್ಟೈಲ್ ಮತ್ತೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇರುತ್ತಲ್ಲ ಅದನ್ನ ಮಾಡಿಫೈ ಮಾಡ್ಬೋದು. ಮತ್ತೊಂದೇನಂದ್ರೆ ಜೀನ್ಸ್ ಡೈರೆಕ್ಟ್ ಆಗಿ ಏಜ್ ಅನ್ನ ಕಂಟ್ರೋಲ್ ಮಾಡೋದಿಲ್ಲ, ಬಟ್ ನಮ್ಮಲ್ಲಿ ಡಿಸೀಸ್ ಬರುವಂತ ಚಾನ್ಸಸ್ ಅನ್ನ ಜಾಸ್ತಿ ಮಾಡುತ್ತೆ ಅಷ್ಟೇ. ಅರ್ಥ ಆಯ್ತಲ್ಲ? ಸೊ ಲೈಫ್ ಸ್ಟೈಲ್ ಮತ್ತೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ, ಆಹಾರ ಕ್ರಮದಲ್ಲಿ ಅಥವಾ ವ್ಯಾಯಾಮ ಮಾಡ್ಕೊಳ್ಳೋದು, ಸಾಮಾಜಿಕ ಸಂಪರ್ಕ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಆಯ್ತಾ? ಸೊ ನಾವೀಗ ದೈಹಿಕ ಏನು ಫ್ಯಾಕ್ಟರ್ಸ್ ಅಂತ ಇರುತ್ತಲ್ಲ, ಅದರಿಂದ ಮಾನಸಿಕ ಇದಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡುವ. ಈಗಾಗ್ಲೇ ನೀವು ಹೇಳಿದಾಗೆ ಲಾಂಗ್ ಸ್ಟ್ಯಾಂಡಿಂಗ್ ಇಲ್ನೆಸ್, ದೀರ್ಘಕಾಲದ ರೋಗ, ಕ್ರಾನಿಕ್ ಇಲ್ನೆಸ್ ಅಂತ ಹೇಳ್ತೇವಲ್ಲ, ಅದು ಡಿಪ್ರೆಷನ್ ಅಥವಾ ಮಾನಸಿಕ ಖಿನ್ನತೆಯನ್ನ ಕಾಸ್ ಮಾಡುತ್ತೆ. ಒಂದು, ಯಾಕೆ ಈ ತರ ಮಾಡುತ್ತೆ? ಒಂದೇನಾಗುತ್ತೆ ಅಂದ್ರೆ, ದೀರ್ಘಕಾಲದ ರೋಗ ಇರುವವರಲ್ಲಿ ಸ್ವಾತಂತ್ರ್ಯತೆ ಇರೋದಿಲ್ಲ, ಇಂಡಿಪೆಂಡೆಂಟ್ ಆಗಿ ಕೆಲವೊಂದು ಕೆಲಸಗಳನ್ನ ಮಾಡುವಂತ ಅವರಲ್ಲಿ ಇದು ಇರೋದಿಲ್ಲ, ಅವರಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಮತ್ತೊಂದು, ಕ್ರಾನಿಕ್ ಪೇನ್, ದೀರ್ಘಕಾಲ ಅವ್ರಿಗೆ ನೋವು ಇರುತ್ತೆ, ಅದು ಕೂಡ ಒಂದು ಏನು ಟ್ರಿಗರಿಂಗ್ ಫ್ಯಾಕ್ಟರ್ ಇರುತ್ತೆ ಈ ಖಿನ್ನತೆ ಬರ್ಲಿಕ್ಕೆ. ಮತ್ತೊಂದು, ದೇಹದಲ್ಲಿ ಬಯೋಲಾಜಿಕಲ್ ಚೇಂಜಸ್ ಆಗ್ತಾ ಇರುತ್ತೆ ಈ ಕ್ರಾನಿಕ್ ಇಲ್ನೆಸ್ ಬಂದಾಗ. ಮತ್ತೊಂದು, ಮಾನಸಿಕ ಒತ್ತಡ ಇದ್ದೇ ಇರುತ್ತೆ. ಆಮೇಲೆ ರಿಸೈಲಿಯನ್ಸ್ ಅಂತ ಹೇಳ್ತೇವಲ್ಲ, ಅದನ್ನ ಹೋರಾಡುವಂತಹ ಒಂದು ಸಾಮರ್ಥ್ಯ ನಮ್ಮಲ್ಲಿ ಕುಗ್ತಾ ಹೋಗುತ್ತೆ. ಸೊ ಈ ಕಾರಣಗಳಿಂದಾಗಿ ಮಾನಸಿಕ ಖಿನ್ನತೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರಲ್ಲಿ ಅಂದ್ರೆ ದೀರ್ಘಕಾಲ ಕ್ರಾನಿಕ್ ಇಲ್ನೆಸ್ ಇರುವವರಲ್ಲಿ. ಅದೇ ತರ ಪ್ರಾಬ್ಲಮ್ ಕೂಡ, ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಹೌದು ಆಡ್ ಆಗತ್ತೆ ಸರ್. ಹೌದೌದು, ಡಿಪೆಂಡ್ ಆಗಿದ್ರೆ ಯಾರ ಹತ್ರ ಅದು ಹ್ಮ್ ಇದು ಆಕ್ಚುಲ್ ಆಗಿ ಜಾಸ್ತಿ ಆಗತ್ತೆ ಇದು. ಹೌದು ಹೌದು ಅದು ನಿಜ.
ಈ ಸೋಷಿಯಲ್ ಫ್ಯಾಕ್ಟರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿ ಒಬ್ಬರೇ ಇರುವಂತದ್ದು, ಮಕ್ಕಳು ಮನೆ ಬಿಟ್ಟು ಹೋಗುವಂತ ಇರೋದು, ನೋಡ್ಕೊಳ್ದೇ ಇರುವಂತದ್ದು ಇರ್ಬೋದು. ದುಡ್ಡಿನ ಮಟ್ಟಿಗೆ ಕೂಡ 60 ವರ್ಷ ಆದ್ಮೇಲೆ ಕೆಲಸ ಇದಾದ್ಮೇಲೆ ಮಕ್ಕಳ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಅದೆಲ್ಲ ಫ್ಯಾಕ್ಟರ್ಸ್ ಕೂಡ ಈ ಖಿನ್ನತೆಗೆ ಕಾರಣಕರ್ತವಾಗಿರಬಹುದು. ಅದೇ ತರ ಹಾರ್ಟ್ ತೊಂದರೆ ಇರೋರಲ್ಲಿ ಹಾರ್ಟ್ ಸರ್ಜರಿ ಮಾಡ್ತಾರೆ, ಅದರಿಂದನೂ ಡಿಪ್ರೆಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಏಜ್ ಆಗ್ತಾ ಆಗ್ತಾ ದೃಷ್ಟಿ ಕಮ್ಮಿ ಆಗುತ್ತೆ. ಆ ವಾಯ್ಸ್ ಕೇಳೋದು, ಕಿವಿಯಲ್ಲಿ ಕೇಳಿಸುವಂತದ್ದು ಕಮ್ಮಿ ಆಗುತ್ತೆ. ಇದೆಲ್ಲದ್ರಿಂದ ಅವರು ಒಬ್ಬಂಟಿಗರಾಗಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಐಸೋಲೇಟೆಡ್ ಲೈಫ್ ಲೀಡ್ ಮಾಡುವಂತ, ಒಬ್ಬರೇ ಇರುವ, ಬೇರೆಯವ್ರ ಜೊತೆ ಸಂಪರ್ಕ ಬೇಡ ಅಂತ, ಜೊತೆಗೆ ಸೋಷಿಯಲಿ ವಿಡ್ರಾನ್ ಆಗ್ತಾರೆ, ಯಾರ ಜೊತೆನೂ ಮಾತಾಡೋಲ್ಲ, ಒಬ್ಬರೇ ಇರ್ತಾರೆ. ಇದೆಲ್ಲವೂ ಮತ್ತೆ ಖಿನ್ನತೆಗೆ ಕಾರಣಕರ್ತವಾಗಿರುತ್ತದೆ. ಮತ್ತೊಂದೇನಂದ್ರೆ, ಒಂದು ಸ್ಟಡಿಯಲ್ಲಿ ಹೇಳಿದ್ದಾರೆ, ಡಯಾಬಿಟಿಸ್ ಅಂದ್ರೆ ಶುಗರ್ ಇರುವಂತ ಪೇಷಂಟ್ ಅಲ್ಲಿ ಡಿಪ್ರೆಷನ್ ಪ್ರಿವಲೆನ್ಸ್ ಅಂದ್ರೆ ಡಿಪ್ರೆಷನ್ 50% ಇರಬಹುದು ಅಂತ. ಅಂದ್ರೆ ದೈಹಿಕ ಆರೋಗ್ಯದಲ್ಲಿ ತೊಂದರೆ ಆದ್ರೆ ಮಾನಸಿಕ ಆರೋಗ್ಯ ಬರುವಂತ ಚಾನ್ಸಸ್, ಆರೋಗ್ಯದಲ್ಲಿ ಹದಗೆಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ 50-70% ಅಂದ್ರೆ ಅರ್ಧದಷ್ಟು ಪೇಷಂಟ್ ಅಲ್ಲಿ ಈ ತರ ತೊಂದರೆ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಹೇಗೆ ದೇಹದಲ್ಲಿ ಆಗುವ ಬದಲಾವಣೆಗಳು ಮಾನಸಿಕ ಆರೋಗ್ಯದಲ್ಲಿ ವ್ಯತ್ಯಾಸ ತೋರಿಸ್ತದೋ, ಹಾಗೆ ಮಾನಸಿಕ ಆರೋಗ್ಯದಲ್ಲಿ ಆಗುವಂತ ತೊಂದರೆಗಳು ದೈಹಿಕ ತೊಂದರೆಗಳನ್ನ ಬೀರ್ತವೆ. ಏನಂದ್ರೆ ಡಿಪ್ರೆಷನ್, ಫಾರ್ ಎಕ್ಸಾಂಪಲ್, ಖಿನ್ನತೆ ಇರುವವರಲ್ಲಿ ಹೃದಯ ಸಂಬಂಧಿ ರೋಗಗಳ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೊಂದೇನಂದ್ರೆ ಡಯಾಬಿಟಿಸ್ ಇದ್ದವರಲ್ಲಿ ಕಾಂಪ್ಲಿಕೇಶನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಿರ್ಬೋದು? ಶುಗರ್ ಫ್ಲಕ್ಚುಯೇಷನ್ಸ್, ಹ್ಮ್ ಇನ್ಸುಲಿನ್ ತಕೊಳ್ಳೋದು, ಹ್ಮ್ like changes in their diet or exercise is not done properly. ಎಸ್, ಕರೆಕ್ಟ್, ಅಬ್ಸಲ್ಯೂಟ್ಲಿ. ಅದೇ ಒಂದೇನಂದ್ರೆ ಬಯಾಲಜಿಕಲಿ ಅದು ರಿಲೇಟೆಡ್ ಇರುತ್ತೆ ಡಿಪ್ರೆಷನ್ಗೆ. ಎರಡನೇದೇನಂದ್ರೆ ಮೆಡಿಸಿನ್ಸ್ ಕರೆಕ್ಟ್ ಆಗಿ ತಗೊಳ್ಳೋದಿಲ್ಲ. ಡಿಪ್ರೆಷನ್ ಇರುವವರು ಬೇಜಾರಾಗಿರ್ತಾರೆ, ಏನ್ ಮಾಡ್ಲಿಕ್ಕೂ ಇಷ್ಟ ಇರೋದಿಲ್ಲ. ಇವನ್ ಅವ್ರ ಮೆಡಿಸಿನ್ ಅವ್ರಿಗೆ ತಗೊಳ್ಳೋದೇ ಒಂಥರ ಬರ್ಡನ್ ಅಂತ ಅವ್ರಿಗೆ ಅನ್ಸ್ಬಿಡುತ್ತೆ. ಸೊ ಮೆಡಿಕೇಶನ್ ಅದಿರೆನ್ಸ್ ತುಂಬಾ ಕಮ್ಮಿ ಇರುತ್ತೆ ಅವ್ರದ್ರಲ್ಲಿ. ಇದೆಲ್ಲ ಫ್ಯಾಕ್ಟರ್ಸ್ ಅವರಿಗೆ ಇನ್ಕ್ರೀಸ್ಡ್ ಚಾನ್ಸ್ ಆಫ್ ದೈಹಿಕ ರೋಗಗಳು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೊಂದು ಆಂಗ್ಸೈಟಿ, ಗಾಬರಿ ಕಾಯಿಲೆ ಇರುವವರಲ್ಲಿ ಈ BP ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದ್ರ ಜೊತೆ ರಕ್ತನಾಳಗಳಲ್ಲಿ ಇದು ಬರುತ್ತೆ, ತೊಂದರೆಗಳು ಬರುತ್ತೆ. ಹಾಗೆ ಕಾಗ್ನಿಟಿವ್ ಡಿಕ್ಲೈನು ಆಗ್ಬಹುದು ಲೇಟರ್ ಸ್ಟೇಜಸ್ ಅಲ್ಲಿ. ಆಮೇಲೆ ಕಾಗ್ನಿಟಿವ್ ಡಿಕ್ಲೈನ್, ನೆನಪಿನ ಶಕ್ತಿ ಏನು ಕಮ್ಮಿ ಇರುವಂತ ಕಾಯಿಲೆ ಅಥವಾ ಮರೆವಿನ ಕಾಯಿಲೆ ಅಂತ ಹೇಳ್ತೇವೆ, ಡಿಮೆನ್ಷಿಯಾ, ಅಲ್ಝೈಮರ್ಸ್ ಡಿಸೀಸ್, ಬೇರೆ ತರದೆಲ್ಲ ಹೆಸರುಗಳಿವೆ. ಸೊ ಇವರಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಅಂದ್ರೆ ಫ್ರೀಕ್ವೆಂಟ್ ಫಾಲ್ಸ್, ಜಾಸ್ತಿ ಕೆಳಗೆ ಬೀಳುವಂತ ಚಾನ್ಸಸ್ ಇರುತ್ತೆ. ಸೆಲ್ಫ್ ಕೇರ್ ಸ್ವಲ್ಪ ಕಮ್ಮಿ ಇರುತ್ತೆ, ಅವ್ರು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಅದರಿಂದ ಇನ್ಫೆಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಊಟ ಸರಿಯಾಗಿ ಮಾಡೋದಿಲ್ಲ, ಮಾಲ್ ನ್ಯೂಟ್ರಿಷನ್, ವೆಯ್ಟ್ ಲಾಸ್, ಅದೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆ ಬಿಹೇವಿಯರಲ್ ಸಿಂಪ್ಟಮ್ಸು ಕಾಣಿಸ್ಕೊಳ್ಳುತ್ತೆ ಅವ್ರದ್ರಲ್ಲಿ. ಬೇರೆಯವ್ರ ಜೊತೆ ಕೋಪ ಮಾಡ್ಕೊಳ್ಳೋದು, ಬೇಜಾರಾಗಿರೋದು, ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ತನಕ ಏನಾದ್ರೂ ಡೌಟ್ಸ್ ಇದೆಯಾ? ಏನಾದ್ರೂ ಕೇಳ್ಬೇಕಂತ ಇದ್ದೀರಾ? ನೀವು ಕೊನೆಯಲ್ಲಿ ಮಾತಾಡಿ ನಂಗೆ ಅರ್ಥ ಆಗ್ಲಿಲ್ಲ ಸರ್. ಕೋಪ ಬರುತ್ತೆ ಅಂತ ಹೇಳೋದಕ್ ಮುಂಚೆ ಹಾ, ಒಂದ್ ವರ್ಡ್ ಹೇಳಿದ್ವಿ, ಅದೇನ್ ಹೇಳಿದ್ವಿ ಕೇಳಿಸ್ಕೊಳ್ಲಿಲ್ಲ ನಾನು ಸರಿಗೆ. ನಾನು ಡಿಮೆನ್ಷಿಯಾ ಬಗ್ಗೆ ಮಾತಾಡ್ತಾ ಇದ್ದೆ. ಅಂದ್ರೆ ಅವರಲ್ಲಿ ಮತ್ತೆ ಮತ್ತೆ ಕೆಳಗೆ ಬೀಳುವಂತದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಲ್ಫ್ ಕೇರ್ ಚೆನ್ನಾಗಿರ್ದಿದ್ರೆ ಇನ್ಫೆಕ್ಷನ್ ಎಲ್ಲ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಊಟ ಸರಿಯಾಗಿ ಮಾಡೋದಿಲ್ಲ, ಊಟ ಸರಿಯಾಗಿ ಮಾಡದಿದ್ರೆ ಮಾಲ್ ನ್ಯೂಟ್ರಿಷನ್ ಇರುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಕ್ಷೀಣತೆ ದೇಹದಲ್ಲಿ ಬರುತ್ತೆ. ಅದೆಲ್ಲ ಆಗೋದ್ರಿಂದ ಇಮ್ಯುನಿಟಿ ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ. ಸೊ ಬೇರೆ ರೋಗಗಳು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೊಂದೇನಂದ್ರೆ ಬಿಹೇವಿಯರಲ್ ಸಿಂಪ್ಟಮ್ಸ್ ಇರುತ್ತೆ. ಈ ಡಿಮೆನ್ಷಿಯಾ ಅನ್ನೋದ್ರಲ್ಲಿ ಪ್ರೋಗ್ರೆಸ್ ಆಗ್ತಾ ಇದ್ದ ಹಾಗೆ ಬಿಹೇವಿಯರಲ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಕೋಪ ಬರೋದು, ಬೇಜಾರಾಗೋದು, ಅಳೋದು ಕಾರಣ ಇಲ್ಲದೆ, ಆ ತರ ಎಲ್ಲ ಆಗುತ್ತೆ. ಹ್ಮ್ ಸರ್, ಆಂಗ್ಸೈಟಿ ಇರುವ ಪೇಷಂಟ್ಸ್ಗೆ ಡೆಮೆನ್ಷಿಯಾ ಬರೋ ಚಾನ್ಸ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅಂದ್ರೆ ಅದು ವ್ಯಾಸ್ಕ್ಯುಲರ್ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ಡಿಮೆನ್ಷಿಯಾ ಬರ್ಲಿಕ್ಕೆ ಅನೇಕ ಕಾರಣಗಳಿದೆ. ಒಂದು ಏಜ್ ಆದಾಗೆ ಅದರಲ್ಲಿ ಇದು ಅಮೈಲಾಯ್ಡ್ ಅಂತ ಇದೆ, ಅದು ಅಲ್ಲಿ ಬ್ರೈನ್ ಅಲ್ಲಿ ಡೆಪಾಸಿಟ್ ಆಗೋದ್ರಿಂದ ಬರುತ್ತೆ. ಮತ್ತೊಂದಂದ್ರೆ ರಕ್ತ ಸರಿಯಾಗಿ ಸಂಚಾರ ಆಗದೆ ಇದ್ರೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಹೇಳ್ತೇವೆ, ಅದು ಬರುತ್ತೆ. ಅಥವಾ ಕೆಲವೊಂದು ರಿವರ್ಸಿಬಲ್ ಕಾಸಸ್ ಇದೆ. ವಿಟಮಿನ್ ಅಂಶ ಕೊರತೆಯಿಂದನೂ ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ ಆಗ್ಬಹುದು. ಐ ವಾಂಟೆಡ್ ಟು ಟೆಲ್ ಯು ಅಬೌಟ್ ಇಟ್. ವಿಟಮಿನ್ಸ್ ಕಡಿಮೆ, ಎಸ್ಪೆಷಲಿ B12, D4 ಕರೆಕ್ಟ್, ಹೌದು. ಮಾಡೋದಿಲ್ಲ ಸರ್, ಹ್ಮ್ ಡಾಕ್ಟ್ರು ಹೇಳೋದಿಲ್ಲ, ನಮಗೂ ಗೊತ್ತಾಗಲ್ಲ. ಹ್ಮ್ ಅದು ಎರಡು ನಾನು ನೋಡಿದ್ದೀನಿ. ಅದೇ, ಹೌದು, ಕೆಲವೊಂದು ಕಡೆ ಅದು ಮಿಸ್ ಆಗ್ತದೆ. ಸೊ ಮೇನ್ ಏನಂದ್ರೆ ಆಂಗ್ಸೈಟಿಯಲ್ಲಿ ಅದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ಸ್ವಲ್ಪ ಜಾಸ್ತಿಯಾಗಿ ಬಡ್ಕೊಳ್ಳುತ್ತೆ,
ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೇವೆ. ಸಿಂಪಥೆಟಿಕ್ ಹಾರ್ಮೋನ್ಸ್ ಇರುತ್ತೆ ಬಾಡಿಯಲ್ಲಿ, ನ್ಯೂರೋ ಟ್ರಾನ್ಸ್ಮಿಟರ್, ಅಡ್ರಿನಲಿನ್, ನಾರ್ಅಡ್ರಿನಲಿನ್. ಅದ್ರ ಜಾಸ್ತಿ ಆಗೋದ್ರಿಂದ ಆ ವೆಸಲ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ. ಸೊ ಅದರಿಂದ ವ್ಯಾಸ್ಕ್ಯುಲರ್ ಡ್ಯಾಮೇಜ್ ಆಗಿ ಬ್ರೈನ್ ಅಲ್ಲಿ ಸ್ವಲ್ಪ ರಕ್ತ ಸಂಚಾರ ಆಗದೆ ಡಿಮೆನ್ಷಿಯಾ ಬರ್ಬೋದು. ಅಂದ್ರೆ ಡೈರೆಕ್ಟ್ ಆಗಿ ಕಾಸ್ ಮಾಡದೇ ಇರ್ಬೋದು, ಬಟ್ ಇಂಡೈರೆಕ್ಟ್ ಆಗಿ ಕಾಸ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, that's a good idea. ಹ್ಮ್. Thank ಮತ್ತೆ you, sir. ಓಕೆ ಅಮ್ಮ, ಸರಿ. ನರರೋಗಗಳು ಅಂದ್ರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಆಲ್ಝಿಮಸ್ ಡಿಸೀಸ್ ಗೊತ್ತಿರ್ಬೋದು, ಮರವಿನ ಕಾಯಿಲೆ. ಅದ್ರ ಜೊತೆ ಪಾರ್ಕಿನ್ಸನ್ಸ್ ಡಿಸೀಸ್, ಮೋಟಾರ್ ಸಿಂಪ್ಟಮ್ ಡೊಮೈನ್ ಇರುತ್ತೆ. ಅಂದ್ರೆ ನಡೆಯುವುದು ತುಂಬಾ ಸ್ಲೋ ಆಗಿ ನಡೀತಾರೆ, ಕೈಯೆಲ್ಲ ನಡ್ಕ ಬರುತ್ತೆ. ಸೊ ಈ ಎಲ್ಲ ಡಿಸೀಸ್ ಅಲ್ಲಿ ಕೂಡ ಮೆಮರಿ ಅಂದ್ರೆ ನೆನಪಿನ ಶಕ್ತಿ ಕಮ್ಮಿ ಇರುತ್ತೆ. ಜೊತೆಗೆ ಬಿಹೇವಿಯರಲ್ ಸಿಂಪ್ಟಮ್ಸು ಅಂದ್ರೆ ವರ್ತನೆಯು ಸ್ವಲ್ಪ ಚೇಂಜ್ ಆಗುತ್ತೆ. ಆಮೇಲೆ ಅವರ ಫಂಕ್ಷನಲ್ ಎಬಿಲಿಟಿ, ಅವ್ರು ಮಾಡ್ತಾ ಇರೋ ಕೆಲಸವನ್ನ ಅವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಬರ್ತಾ ಬರ್ತಾ ಡಿಸೀಸ್ ಸಿವಿಯಾರಿಟಿ ಜಾಸ್ತಿ ಆಗ್ತಾ ಇದ್ದಾಗೆ. ಮತ್ತೊಂದು ಏನಂದ್ರೆ ಈ ಪಾರ್ಕಿನ್ಸನ್ ಮೋಟಾರ್ ಸಿಸ್ಟಮ್ ಡಿಸಾರ್ಡರ್ ಇದೆಯಲ್ಲ, ಕೈ ನಡ್ಕ ಬರೋದು, ಅದರಲ್ಲಿ ಡಿಪ್ರೆಷನ್ ಸಿಂಪ್ಟಮ್ಸ್ ಅಟ್ಲೀಸ್ಟ್ 5 ರಿಂದ 10 ವರ್ಷ ಮುಂಚೆನೂ ಬರ್ಬೋದು. ಆ ಕೈ ನಡ್ಕ ಎಲ್ಲ ತುಂಬಾ ಲೇಟ್ ಆಗಿ ಬರುತ್ತೆ. ಸೊ ಡಿಪ್ರೆಷನ್ ಮುಂಚೆ ಇರುತ್ತೆ. ಸೊ ಆಗ ನಾವು ಸಸ್ಪೆಕ್ಟ್ ಮಾಡ್ಬೋದು ಡಿಪ್ರೆಷನ್ ಇದೆ, ಚಾನ್ಸಸ್ ಇರ್ಬೋದು ಅಂತ ಹೇಳಿ ಸ್ಕ್ರೀನ್ ಮಾಡಿ ಅಟ್ಲೀಸ್ಟ್ ಕಂಪ್ಲೀಟ್ಲಿ ಪ್ರಿವೆಂಟ್ ಆಗದಿದ್ರು ಒಂದು ಮಟ್ಟಿಗೆ ಮುಂದೂಡ್ಬೋದು ಆ ಕಾಯಿಲೆ ಬರುವಂತದ್ದು. ಆ ತರದ್ದೆಲ್ಲ ಸ್ಟಡೀಸ್ ನಡೀತಾ ಇದೆ. ಸೊ ಇಲ್ಲಿ ತನಕ ನಾವು ಮಾನಸಿಕ ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಸಾಮಾಜಿಕ ಆರೋಗ್ಯದ ಬಗ್ಗೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಯ ಜೀವನದಲ್ಲಿ. ಸೊ ಆ ಹೆಲ್ದಿ ಏಜಿಂಗ್, ಯಶಸ್ವಿ ವೃದ್ಧಾಪ್ಯ ಅಂತ ಒಂದು ಹೇಳ್ತೇವಲ್ಲ, ಅದರಲ್ಲಿ ಈ ಸಾಮಾಜಿಕ ಅಂಶ ತುಂಬಾ ಇಂಪಾರ್ಟೆಂಟ್. ಸೊ ಮೇನ್ ಏನಂದ್ರೆ ನಮ್ಗೆ ಏಜ್ ಆಗ್ತಾ ಇದ್ದ ಹಾಗೆ ಮಕ್ಕಳು ಕೂಡ ಪ್ರಾಯಕ್ಕೆ ಬರ್ತಾರೆ, ಕೆಲಸ ಹೊಡ್ಕೊಂಡು ಹೋಗ್ತಾರೆ. ಅದಕ್ಕೊಂದು ಸಿಂಡ್ರೋಮ್ ಹೆಸರು ಕೂಡ ಇದೆ, ಎಂಟಿ ನೆಸ್ಟ್ ಸಿಂಡ್ರೋಮ್ ಅಂತ, ಖಾಲಿ ಗೂಡು ಅಂತ ಹೇಳ್ತಾರೆ. ಅದು ಯಾವಾಗ ಆಗತ್ತಂದ್ರೆ ಮನೇಲಿ ಪೇರೆಂಟ್ಸ್ ಮಾತ್ರ ಇರ್ತಾರೆ, ಯಂಗೆಸ್ಟ್ ಸನ್ ಆರ್ ಡಾಟರ್ ಅವರು ಮನೆ ಬಿಟ್ಟು ಹೋದಾಗ ಅವರಲ್ಲಿ ಆಗುವಂತಹ ಮನಸ್ಸಿನಲ್ಲಿ ಆಗುವಂತಹ ಚೇಂಜಸ್, ಬೇಜಾರಾಗತ್ತೆ, ಅಂದ್ರೆ ಐಸೋಲೇಟೆಡ್ ಅಂತ ಅನ್ಸುತ್ತೆ, ಯಾವ ಕೆಲಸ ಮಾಡ್ಲಿಕ್ಕೂ ಇಷ್ಟ ಇರೋಲ್ಲ. ಅದಕ್ಕೆ ಈ ಎಂಟಿ ನೆಸ್ಟ್ ಅಂತ ಸುಮ್ಮನೆ ಸ್ಪೆಸಿಫಿಕ್ ಆಗಿ ಹೆಸರು ಕೊಟ್ಟಿದ್ದಾರೆ. ಸೊ ಯಾಕೆ ಈ ಒಬ್ಬಂಟಿತನ ಇಂಪಾರ್ಟೆಂಟ್ ಅಂದ್ರೆ ಡಿಮೆನ್ಷಿಯಾ ಅಂದ್ರೆ ಮರವಿನ ಕಾಯಿಲೆ, ಜೊತೆಗೆ ಡಿಪ್ರೆಷನ್, ಖಿನ್ನತೆ ಚಾನ್ಸಸ್ ತುಂಬಾ ಜಾಸ್ತಿ. ಒಬ್ಬರೇ ಇರ್ಬೇಕಾದ್ರೆ ಯಾರ ಜೊತೆನೂ ಅವ್ರು ಶೇರ್ ಮಾಡ್ಕೊಳ್ಳೋಲ್ಲ, ಅವರಲ್ಲಿರೋ ನೋವನ್ನು ಅವರೇ ಅನುಭವಿಸ್ತಾರೆ. ಅದರಿಂದೆಲ್ಲ ಡಿಪ್ರೆಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆ ಅವರ ಕೇರ್ ತಗೊಳ್ಳಿಕ್ಕೂ ಯಾರು ಇರೋಲ್ಲ. ಮಾತ್ರೆ ತಗೊಳ್ಬೇಕಂತ ಇರುತ್ತೆ, ಬಟ್ ಮಾತ್ರೆ ಕೊಡೋರು ಯಾರು ಇರೋಲ್ಲ. ಅಂಗಡಿಗೆ ಹೋಗಿ ತರಬೇಕು, ಯಾರು ತಂದು ಕೊಡ್ತಾರೆ? ಈ ತರ ಎಲ್ಲ ಕಷ್ಟ ಇರುತ್ತೆ. ಸೊ ಅದಕ್ಕೆ ಸೋಷಿಯಲ್ ಐಸೋಲೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ಏನು ಮಾಡ್ಬೋದು ಅಂದ್ರೆ ಕುಟುಂಬದ ಬೆಂಬಲ ತುಂಬಾ ಇಂಪಾರ್ಟೆಂಟ್ ಅಲ್ಲಿ. ಸೊ ಯಂಗ್ ಪೀಪಲ್, ಯುವ ಜನರು ಇರ್ತಾರಲ್ಲ, ಅವರು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 3/4 ಗಂಟೆ ವೃದ್ಧರ ಜೊತೆ ಕೂತು ಅವ್ರ ಜೊತೆ ಮಾತಾಡಿ ಕಷ್ಟ ಸುಖಗಳನ್ನ ಶೇರ್ ಮಾಡಿ, ಏನೋ ಒಂದು ಸುಮ್ಮನೆ ಒಂದು ಜೋಕ್ ಹೊಡೆಯೋದು ಅಥವಾ ಏನೋ ಮಾಡೋದು, ಒಂದ್ ಸ್ವಲ್ಪ ಮಟ್ಟಿಗೆ ಮನಸ್ಸಲ್ಲಿ ಚೇಂಜಸ್ ಕಂಡು ಬರುತ್ತೆ. ಸೊ ಕುಟುಂಬದ ಬೆಂಬಲ ಇಂಪಾರ್ಟೆಂಟ್. ಒಂದು ಅವ್ರ ಜೊತೆ ವ್ಯವಹರಿಸೋದು, ಏನೋ ಒಂದು ಮಾತಾಡೋದು, ಅದೆಲ್ಲ ಇಂಟ್ರಾಕ್ಷನ್ ಮಾಡಬೇಕು. ಎರಡನೇದು ಅವರ ಕೇರ್ ತಗೊಳ್ಳುವಂಥದ್ದು, ಏನೇನ್ ಮಾತ್ರೆ ಬೇಕು, ಏನೋ ಬೇಕು ಅದನ್ನ ಟೈಮ್ ಟು ಟೈಮ್ ಕೊಡುವಂಥದ್ದು. ಇದೆಲ್ಲ ಕುಟುಂಬದ ಬೆಂಬಲ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆ ಸಮುದಾಯ ಚಟುವಟಿಕೆ ಅಂದ್ರೆ ಆ ನಾವು ಕೇಳಿರ್ಬೋದು, ದೇವಸ್ಥಾನದಲ್ಲಿ ಭಜನೆ ಗ್ರೂಪ್ ಇರುತ್ತೆ, ಈ ತರದಲ್ಲಿ ಪಾರ್ಟಿಸಿಪೇಟ್ ಮಾಡುವಂತದ್ದು. ಕೆಲವೊಂದು ಪ್ರೋಗ್ರಾಮ್ಸ್ ನಡೆಯುತ್ತೆ ಒಂದೊಂದು ಸಿಟೀಸ್ ಅಲ್ಲಿ, ಅಲ್ಲಿ ಎಲ್ಲರೂ ಹೋಗಿ ಸೇರುವಂತದ್ದು, ಹಾಡಿನ ಪ್ರೋಗ್ರಾಮ್, ಸಂಗೀತ ಪ್ರೋಗ್ರಾಮ್ ಎಲ್ಲ ಇರುತ್ತೆ, ಅಲ್ಲಿ ಭಾಗವಹಿಸುವಂತದ್ದು. ಅಥವಾ ಬೆಳಗ್ಗೆ ಸಾಯಂಕಾಲ ವಾಕ್ ಹೋಗ್ತೇವೆ, ಪಾರ್ಕ್ ಹೋಗ್ತೇವೆ, ಅಲ್ಲಿ ಜನ ಇರ್ತಾರೆ, ಅಲ್ಲಿ ಒಂದು ಸಣ್ಣ ಸಂಘ ಮಾಡ್ಕೊಳ್ಳುವಂಥದ್ದು, ಅವ್ರ ಜೊತೆ ವ್ಯವಹರಿಸುವಂಥದ್ದು. ಆ ತರದ್ದೆಲ್ಲ ಮಾಡಿದ್ರೆ ಈ ಸೋಷಿಯಲ್ ಐಸೋಲೇಷನ್ ಅನ್ನುವಂಥದ್ದು ಕಮ್ಮಿ ಆಗುತ್ತೆ. ಅದರಿಂದ ಡಿಪ್ರೆಷನ್ ಚಾನ್ಸಸ್, ಡಿಮೆನ್ಷಿಯಾ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ. ಮತ್ತೊಂದೇನಂದ್ರೆ ಬೇರೆ ವಯಸ್ಸಿನವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದು. ಒಂದೇನಂದ್ರೆ ಅವರ ಐಡಿಯಾಸ್ ಶೇರ್ ಮಾಡ್ತಾರೆ, ನಮ್ಮ ಐಡಿಯಾಸ್ ಅವ್ರ ಜೊತೆ ಶೇರ್ ಮಾಡುವಂಥದ್ದು. ಎರಡನೇದಾಗಿ ಅವರ ಭಾವನೆಗಳನ್ನ ಅವ್ರು ಶೇರ್ ಮಾಡ್ಕೊಳ್ತಾರೆ, ನಾವು ನಮ್ಮ ಭಾವನೆಗಳನ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಬಹುದು. ಸೊ ಇಂಟರ್ ಜನರೇಷನ್ ಇಂಟ್ರಾಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯದಲ್ಲಿ. ಸೊ ಕೊನೆಯದಾಗಿ ನಾವು ಈ ಮಾನಸಿಕ ದೈಹಿಕ ಎಲ್ಲ ಹೆಲ್ದಿ ಏಜಿಂಗ್ ಮಾತಾಡಿದ ಮೇಲೆ ಯಾವ ತರ ಈ ಡಿಸೀಸ್ ಬರುವಂತ ಚಾನ್ಸಸ್ ಅನ್ನ ಕಮ್ಮಿ ಮಾಡ್ಬೋದು, ಯಾವ್ಯಾವ ತರ ಕಮ್ಮಿ ಮಾಡ್ಬೋದು ಅಂತ ಡಿಸ್ಕಸ್ ಮಾಡುವ. ಫಸ್ಟ್ ನೀವು ಹೇಳಿದಾಗೆ ವ್ಯಾಯಾಮ, ಎಕ್ಸರ್ಸೈಸ್ ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ. ಅಟ್ಲೀಸ್ಟ್ ಓಲ್ಡ್ ಏಜ್ ಅಲ್ಲಂತೂ ತುಂಬಾ ಇಂಪಾರ್ಟೆಂಟ್. ಒಂದು ದಿವಸಕ್ಕೊಂದು 20 ನಿಮಿಷದಿಂದ 30 ನಿಮಿಷ ವಾಕ್ ಮಾಡೋದು. ಅದು ಹೃದಯ ಸಂಬಂಧಿ ಕಾಯಿಲೆ ಇದ್ರೆ ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತಾರೆ, ಸ್ವಲ್ಪ ಫಾಸ್ಟ್ ಆಗಿ ನಡೆಯೋದು, ಕೈ ಬೀಸ್ಕೊಂಡು ನಡೆಯೋದು ಅಂತ ಹೇಳ್ತೇವೆ ಅದಕ್ಕೆ. ಅದು ಮಾಡಿದ್ರೆ ಹೃದಯ ಸಂಬಂಧಿ ಕಾಯಿಲೆಗಳ ಬರುವಿಕೆ ಸ್ವಲ್ಪ ಕಮ್ಮಿ ಇರುತ್ತೆ, ಚಾನ್ಸಸ್ ಕಮ್ಮಿ ಇರುತ್ತೆ. ಮತ್ತೊಂದು ಸಿಂಪಲ್ ಯೋಗ ಸ್ಟೆಪ್ಸ್, ಯಾವುದು ನಮ್ಮಿಂದ ಆಗುತ್ತಲ್ಲ ಸಿಂಪಲ್, ಫಾರ್ ಎಕ್ಸಾಂಪಲ್ ಶವಾಸನ,
ನಮ್ಗೆ ಯೋಗದ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಬಟ್ ಅದು ಮಾಡಿದ್ರೆ ಸ್ವಲ್ಪ ಒಳ್ಳೇದು. ಸಿಂಪಲ್ ಆಸನ, ತುಂಬಾ ಕಷ್ಟಕರವಾದ ಆಸನಗಳು ಮಾಡೋದು ಬೇಡ. ಒಂದ್ 1/4 ಗಂಟೆ 20 ನಿಮಿಷ ಯಾವುದೋ ಒಂದು ಯೋಗ ಆಪ್ ಇರುತ್ತೆ ಅಥವಾ ಯೋಗ ಕಲ್ಸ್ಕೊಡೋರು ಇರ್ತಾರೆ, ಅಲ್ಲಿ ಹೋಗಿ ಒಂದು ಸಿಂಪಲ್ ಆಸನಗಳನ್ನ ಮಾಡುವಂಥದ್ದು. ಅದ್ರ ಜೊತೆ ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ಮಸಲ್ ಗ್ರೂಪ್, ಅಂದ್ರೆ ತುಂಬಾ ಭಾರದ ವಸ್ತುಗಳನ್ನ ಎತ್ತಬೇಕಂತಿಲ್ಲ, ಸ್ವಲ್ಪ ಭಾರ ಇರುವಂತ ವಸ್ತುಗಳನ್ನ ಎತ್ತೋದು. ಆಮೇಲೆ ಏಜ್ ಆದ್ಮೇಲೆ ಬೆನ್ನು ನೋವು ಬರುವಂತದ್ದು ಕಾಮನ್. ಸೊ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಹೇಳ್ಕೊಡ್ತಾರೆ ಮೇನ್ಲಿ ಆರ್ಥೋಪೆಡಿಕ್ಸ್ ಡಾಕ್ಟ್ರು. ಅದನ್ನೆಲ್ಲ ಮಾಡುವಂಥದ್ದು. ಅದೆಲ್ಲ ಮಾಡಿದ್ರೆ ಏನ್ ಬೆನಿಫಿಟ್ಸ್ ಇದೆ ಅಂದ್ರೆ, ಒಂದು, ಹೃದಯ ಸಂಬಂಧಿ ಕಾಯಿಲೆಗಳು ಬರೋದು ಕಮ್ಮಿ ಆಗುತ್ತೆ. ಮತ್ತೊಂದು, ನಿದ್ದೆ ಚೆನ್ನಾಗಿ ಬರುತ್ತೆ. ಹಾಗೆ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಸೊ ಹೃದಯ ಸಂಬಂಧಿ ಕಾಯಿಲೆ ಕಮ್ಮಿ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಇದೆಲ್ಲದ್ರಿಂದ ಆ ಮರೆವಿನ ಕಾಯಿಲೆ ಬರುವಂತದ್ದು ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಆಯ್ತಾ? ಸೊ ಇಟ್ ಈಸ್ ಅ ಪ್ರಿವೆಂಟಿವ್ ಸ್ಟ್ರಾಟಜಿ. ಸೊ ವ್ಯಾಯಾಮ ಆದ ನಂತರ ನೆಕ್ಸ್ಟ್ ನಾವು ಮಾತಾಡಬೇಕಾಗಿರೋದು ಮಾನಸಿಕ ಚಟುವಟಿಕೆ. ನೀವಾಗ್ಲೇ ಹೇಳಿದ್ರಿ ಓದೋದಂತೂ ತುಂಬಾ ಇಂಪಾರ್ಟೆಂಟ್ ಅಂತ. ನ್ಯೂಸ್ ಪೇಪರ್ ಹಾಕಿ ಓದೋದಾಗಿರ್ಬೋದು, ಲೇಖನ ಓದೋದಾಗಿರ್ಬೋದು, ಕತೆ ಪುಸ್ತಕ ಓದೋದಾಗಿರ್ಬೋದು. ಇದನ್ನ ರೆಗ್ಯುಲರ್ ಆಗಿ ಒಂದು ಅರ್ಧ ಗಂಟೆ 3/4 ಗಂಟೆ ಮಾಡಿದ್ರೆ ಮನಸ್ಸು ಚಟುವಟಿಕೆಯಿಂದ ಇರುತ್ತೆ. ಅದೇ ಜೊತೆ ಯಾರಿಗೆ ಬರೆಯುವಂತ ಹವ್ಯಾಸ ಇರುತ್ತೆ ಅವ್ರು ಬರೀಬಹುದು, ಕವನ ಬರೀಬಹುದು, ಕತೆ ಬರೀಬಹುದು, ಪಜಲ್ಸ್ ಪದಬಂಧ ಮಾಡೋದು, ಸುಡುಕು ಮಾಡೋದು, ಅಥವಾ ಮನೇಲಿ ಮಕ್ಳು ಇರ್ತಾರೆ ಅವ್ರಿಗೆ ಕತೆ ಹೇಳ್ಕೊಡುವಂಥದ್ದು ಅಥವಾ ಹಾಡು ಹೇಳ್ಕೊಡುವಂಥದ್ದು. ಇಂಥದ್ದೆಲ್ಲ ಮಾಡಿದ್ರೆ ಮನಸ್ಸು ಚಟುವಟಿಕೆಯಿಂದ ಇರ್ತದೆ. ಮನಸ್ಸು ಚಟುವಟಿಕೆಯಿಂದ ಇದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೇವೆ. ಬ್ರೈನ್ನ ಸಾಮರ್ಥ್ಯ ಇರತ್ತಲ್ಲ, ನ್ಯೂರಾನ್ಸ್ ಅಂತ ಹೇಳ್ತೀವಲ್ಲ, ನರ, ಅದರ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಲ್ಲ? ವ್ಯಾಯಾಮ, ಮಾನಸಿಕ ಚಟುವಟಿಕೆ ಇದೆರಡು ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆ ಆಹಾರ. ಸೊ ಆಹಾರ ಕ್ರಮ ಯಾರಿಗಾರು ಏನಾರು ಕೇಳಲಿಕ್ಕಿದ್ರೆ ಕೇಳ್ಬೋದು, ಮಧ್ಯದಲ್ಲಿ ಸ್ಟಾಪ್ ಮಾಡಿ ಕೇಳ್ಬೋದು. ಸುಮ್ಮನೆ ಮಂತ್ರ ಪಠಣ ಮಾಡೋದ್ರಿಂದ ಏನಾದ್ರು ಉಪಯೋಗ ಇದೆಯಾ? ತುಂಬಾ ದಿನಾಗ್ಲೂ ಉಪಯೋಗ ಇದೆ. ದಿನಾಗ್ಲೂ ಅದೇ ಪ್ರೇಯರ್ ಹೇಳಿದ್ರೆ ರೆಪಿಟೇಷನ್ ಆದ್ರೆ ಏನು ಹೊಸ ಕಮ್ಯುನಿಕೇಶನ್ ಇರೋದಲ್ಲ ಬ್ರೈನ್ಗೆ. ನಾನು ದಿನಾಗ್ಲೂ ರಾಮದೇವ್ರು ಜಪ ಮಾಡ್ತಾ ಇದ್ರೆ, ದಿನಾಗ್ಲೂ ರೆಪಿಟೇಟಿವ್ ಆಗಿದ್ರೆ ಅದ್ರ ಅಡ್ವಾಂಟೇಜ್ ಇದೆಯಾ? ಒಂದೇನಂದ್ರೆ ಎರಡು ತರ ಇದೆ. ಒಂದು ನ್ಯೂ ಲರ್ನಿಂಗ್, ಮತ್ತೊಂದು ಮನಸ್ಸಿಗೆ ಖುಷಿ ಕೊಡುವಂತದ್ದು. ಸೊ ನಿಮ್ಗೆ ಆ ಮಂತ್ರ ದಿವಸ ಹೇಳೋದ್ರಿಂದ ಮನಸ್ಸಿಗೆ ಖುಷಿ ಕೊಟ್ರೆ ಅದನ್ನ ದಿನಾಗ್ಲೂ ಮಾಡಬಹುದು. ಬಟ್ ನ್ಯೂ ಲರ್ನಿಂಗ್ ಅಂದ್ರೆ ದಿನಾಗ್ಲೂ ಏನೋ ಒಂದು ಹೊಸತು ಓದೋದು, ಹೊಸತು ಕಲಿಯೋದು, ಹೊಸತ್ ಏನೋ ಒಂದು ಮಾಡೋದು, ಅದು ನ್ಯೂ ಲರ್ನಿಂಗ್. ಇದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮನಸ್ಸಿಗೆ ಖುಷಿ ಕೊಡ್ಲಿಕ್ಕೆ ನೀವು ದಿನ ಮಂತ್ರ ಹೇಳ್ಬೋದು. 10-15 ನಿಮಿಷ ಮಂತ್ರ, ಸೇಮ್ ಮಂತ್ರ ಹೇಳೋದ್ರಲ್ಲೂ ಏನೂ ತಪ್ಪಿಲ್ಲ, ನಿಮ್ ಮನಸ್ಸಿಗೆ ಖುಷಿ ಕೊಡ್ತಾ ಇದೆ ಅಂದ್ರೆ. ಓಕೆ, ಥ್ಯಾಂಕ್ ಯು. ಈ ಮನಸ್ಸಲ್ಲೇ ಮಂತ್ರ ಹೇಳ್ಕೊಳ್ಳೋದಕ್ಕಿಂತ, ಫಾರ್ ಎಕ್ಸಾಂಪಲ್ ರಾಮನೇ ಇರ್ಲಿ, ಅದು ಸ್ವಲ್ಪ ಜೋರಾನು ಒಬ್ರೇ ಹೇಳ್ಕೋಬಹುದಲ್ವಾ ಸರ್? ಹೇಳ್ಕೊಂಡ್ರೆ ಹೇಳಿ ನಮ್ಗೆ ಒಂಥರ ಹೆಲ್ಪ್ ಆಗುತ್ತಲ್ವಾ? ಹೌದು, ಬೇಡ್ಲೇ ಇರೋ ಎಲ್ಲ ಒಬ್ರು ಏನ್ ಒಳ್ಳೆ ಪಾಯಿಂಟ್ ಇದೆ ಅಂತ ನೋಡೋದು, ನೆಗೆಟಿವಿಟಿನ ಬಿಟ್ಬಿಟ್ಟು ಪಾಸಿಟಿವ್ ತಗೊಳಕ್ ನಮ್ಗೊಂದು ಶಕ್ತಿ ಇದೆಲ್ಲ ಬರುತ್ತಲ್ವಾ? ಹೌದು. ಅದೇ ನೀವ್ ಹೇಳಿದಾಗೆ ಮನ್ಸಲ್ಲಿ ಹೇಳ್ಕೊಳ್ಳೋದಕ್ಕಿಂತ ಯಾಕೆ ಹೊರಗೆ ಗಟ್ಟಿಯಾಗಿ ಹೇಳಿದ್ರೆ ಇಂಪಾರ್ಟೆಂಟ್ ಅಂದ್ರೆ, ಅದು ನಮ್ಮ ಜ್ಞಾನೇಂದ್ರಿಯಗಳು, ಇಂದ್ರಿಯಗಳಿದೆಯಲ್ಲ, ಅದನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಕೇಳಿಸ್ಕೊಳ್ಳೋದು, ಅದರಿಂದ ಮತ್ತೆ ನಮ್ಗೆ ಜಾಸ್ತಿ ಅಂದ್ರೆ ಬ್ರೈನ್ ಅಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ. ಸೊ ಮನ್ಸಲ್ಲಿ ಹೇಳೋದಕ್ಕಿಂತ ಗಟ್ಟಿಯಾಗಿ ಹೇಳಿದ್ರೆ ಒಳ್ಳೇದು. ಮುಂಚೆಲ್ಲ ಅಂತ ತುಂಬಾ ಜನ ಬೇಜಾರಾಗ್ತಾ ಇತ್ತು. ಈಗ ಜಸ್ಟ್ ಐ ವಾಂಟ್ ಟು ಕೀಪ್ ಮೈ ಸೆಲ್ಫ್ ಹ್ಯಾಪಿ, ಇರ್ಬೇಕು, ಅದಕ್ಕೆ ಮಾತಾಡ್ತೀನಿ ಅಷ್ಟೇ ಅಂದ್ಬಿಟ್ಟು ಬಟ್ ಅದು ಮಾಡಿ ಸರ್ ನಾನು. ಅದೇ ನಮ್ಮ ಮನಸ್ಸಿಗೆ ಏನ್ ಖುಷಿ ಆಗುತ್ತೆ ಅದನ್ನ ನಾವು ಮಾಡಬೇಕು. ಕೆಲವೊಂದ್ಸತಿ ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ, ಬಟ್ ಅವರಿಗೆ ಡಿಸ್ಟರ್ಬ್ ಆಗದೇ ಇರೋ ರೀತಿಯಲ್ಲಿ ನಾವು ಬೇಕಾದ್ರೆ ಬೇರೆಯವ್ರ ಜೊತೆ ಮಾತಾಡೋದು, ಹಾಗೇನೋ ಒಂದ್ ಮಾಡಬೇಕು. ಅದೇ ಹರ್ಟ್ ಮಾಡಬಾರ್ದು ಅಷ್ಟೇ ಈ ಮಲ್ವಾ, ಯಾರನ್ನು ಮನಸ್ಸು ಬೇಜಾರು ಮಾಡಿಸಬಾರ್ದು. ಅದೇ ನಿಮ್ಗೆ ಖುಷಿ ಕೊಡುವಂತದ್ದನ್ನ ಸ್ಟಾಪ್ ಮಾಡಬೇಡಿ. ಆಹಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಹಣ್ಣು ಹಂಪಲ್ಗಳನ್ನ ತಿನ್ನುವಂಥದ್ದು, ಡೈಲಿ ಹಸಿರು ತರಕಾರಿಗಳನ್ನ ತಿನ್ನುವಂಥದ್ದು, ಇದನ್ನ ಕಮ್ಮಿ ಮಾಡಬಾರ್ದು. ಯಾಕಂದ್ರೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ. ಏನಾದ್ರೂ ರೋಗಗಳು ಬರೋದಿದ್ರೆ ಅದನ್ನು ತಡೆಗಟ್ತದೆ, ಬಂದ್ರೆ ಅದನ್ನು ಟ್ರೀಟ್ ಮಾಡ್ಲಿಕ್ಕೂ ಹೆಲ್ಪ್ಫುಲ್ ಇದು. ಅದ್ರ ಜೊತೆ ಏಜ್ ಆಗ್ತಾ ವಿಟಮಿನ್ಗಳ ಕೊರತೆಗಳು ಕಂಡು ಬರುತ್ತೆ. ಯಾಕಂದ್ರೆ ಒಂದು ವಿಟಮಿನ್ B12 ಅದು ವೆಜಿಟೇಬಲ್
ಐಟಮ್ಸ್ ಅಲ್ಲಿ ಇರೋದಿಲ್ಲ. ಸೊ ನಾರ್ಮಲಿ ವೆಜಿಟೇರಿಯನ್ಸ್ ಅಲ್ಲಿ ವಿಟಮಿನ್ B12 ಕೊರತೆ ಇರುತ್ತೆ. ಎರಡನೇದು ಏನಂದ್ರೆ ನಾವು ಏಜ್ ಆದಾಗೆ ಹೊರಗಡೆ ಹೋಗೋದನ್ನ ಕಮ್ಮಿ ಮಾಡ್ತೇವೆ, ಅದರಿಂದ ಸನ್ಲೈಟ್ ಎಕ್ಸ್ಪೋಜರ್ ಇರೋದಿಲ್ಲ. ಸನ್ಲೈಟ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಅದು ವಿಟಮಿನ್ ಡಿ ದೇಹದಲ್ಲಿ ಪ್ರೊಡ್ಯೂಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸನ್ಲೈಟ್ ಎಕ್ಸ್ಪೋಜರ್ ಇಲ್ಲದೆ ಇದ್ರೆ ಡೈಲಿ ಒಂದು ಬೆಳಗ್ಗೆ ಟೈಮಲ್ಲಿ ಅಥವಾ ಸಾಯಂಕಾಲ ಟೈಮಲ್ಲಿ ಹೋಗ್ಬೋದು 10-15, ಅದಿಲ್ಲದೆ ಇದ್ರೆ ವಿಟಮಿನ್ ಡಿ ಕೊರತೆ ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆ ಪ್ರೋಟೀನ್ ಅಂಶಗಳು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಆ ಟೈಮಲ್ಲಿ ಹಾಲು ಸ್ವಲ್ಪ ಕುಡಿಯೋದು, ಹಾಲಲ್ಲಿ ಸ್ವಲ್ಪ ಪ್ರೋಟೀನ್ ಪೌಡರ್ ಸಿಗುತ್ತೆ, ಪ್ರೋಟೀನ್ ಎಕ್ಸ್ ಅಂತದ್ದೆಲ್ಲ ಮಿಕ್ಸ್ ಮಾಡಿ ಕುಡಿಬಹುದು. ಮತ್ತೊಂದು ಏನಂದ್ರೆ ನಮ್ಗೆ ಆಹಾರದಲ್ಲಿ ಆ ಆಯಿಲಿ ಫುಡ್ ಇರುತ್ತಲ್ಲ, ಹೊರಗಡೆಯಿಂದ ಕರೆದ ಪದಾರ್ಥಗಳನ್ನ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಬೇಕು. ಒಂದೇನಂದ್ರೆ ಅವರು ಸೇಮ್ ಆಯಿಲ್ ಯೂಸ್ ಮಾಡ್ತಾರೆ ಮತ್ತೆ ಮತ್ತೆ. ಮತ್ತೊಂದು ಈ ಇದು ಕೊಲೆಸ್ಟ್ರಾಲ್ ಅಂಶ ಎಲ್ಲ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಆಯಿಲಿ ಫುಡ್ ತಿನ್ನೋದ್ರಿಂದ. ಸೊ ಕರಿದ ಪದಾರ್ಥ, ಸ್ಪೈಸಿ ಫುಡ್ ಅದೆಲ್ಲ ಸ್ವಲ್ಪ ಏಜ್ ಆದ್ಮೇಲೆ ಸ್ವಲ್ಪ ಕಮ್ಮಿ ಮಾಡಬೇಕು, ಇಲ್ಲದ್ರೆ ಅಸಿಡಿಟಿ ಎಲ್ಲ ಜಾಸ್ತಿ ಆಗುತ್ತೆ, ಮತ್ತೆ ಫುಡ್ ಸೇರೋದಿಲ್ಲ. ಸೊ ಕರಿದ ಪದಾರ್ಥಗಳು ಅಥವಾ ತುಂಬಾ ದಿವಸ ಶೇಖರಿಸಿ ಇಡ್ತಾರಲ್ಲ ಟಿನ್ನಲ್ಲೆಲ್ಲ, ಅಂತ ಫುಡ್ಗಳನ್ನ ಸರಿಯಾಗಿ ಅಂದ್ರೆ ತಿನ್ನದೇ ಇದ್ರೆ ಒಳ್ಳೇದು. ನಮ್ ದೈಹಿಕವಾಗಿ ಆರೋಗ್ಯಕರವಾಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದು. ಸೊ ಅದೇ ತರ ಸಾಮಾಜಿಕ ಸಂಪರ್ಕ ಕೂಡ ಇಂಪಾರ್ಟೆಂಟ್. ಜನರ ಜೊತೆ ಬರೆಯೋದು, ಜನರ ಜೊತೆ ಮಾತಾಡೋದು, ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಅವ್ರ ಜೊತೆ ಶೇರ್ ಮಾಡೋದು. ಮತ್ತೊಂದು ಏನಂದ್ರೆ ನೀವೆಲ್ಲ ಮುಂಚೆ ಕೆಲಸ ಮಾಡಿದವರು, ಬ್ಯಾಂಕಲ್ಲಿ ಇರ್ಬೋದು, ಬೇರೆ ಬೇರೆ ವಿಭಾಗಗಳಲ್ಲಿ ಇರ್ಬೋದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಬೇರೆಯವರಿಗೆ ಮೆಂಟರಿಂಗ್ ಅಂದ್ರೆ ಅವ್ರಿಗೆ ಹೇಳಿಕೊಡುವಂತ ಕೆಲಸ ಮಾಡಿದ್ರೆ ನಿಮ್ಗೆ ಕೂಡ ಅದು ಹೆಲ್ಪ್ ಮಾಡುತ್ತೆ, ಶೇರ್ ಮಾಡಿದ್ರೆ. ಅದೇ ತರ ಯಾವುದೋ ಒಂದು ಸ್ವಚ್ಛತಾ ಕಾರ್ಯ ನಡೀತಾ ಇರುತ್ತೆ ಅಥವಾ ಏನೋ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ, ಅಲ್ಲಿ ವಾಲಂಟಿಯರ್ ಆಗಿ ಹೆಲ್ಪ್ ಮಾಡುವಂತದ್ದು, ಆ ಸಂಗೀತ ಕಾರ್ಯಕ್ರಮಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡುವಂತದ್ದು, ಸಂಗೀತ ಕೇಳಲಿಕ್ಕೆ ಹೋಗೋದು, ಸಂಗೀತ ಹೇಳಲಿಕ್ಕೆ ಹೋಗೋದು, ಈ ತರದೆಲ್ಲ ಮಾಡಿದ್ರೆ ಸಾಮಾಜಿಕ ಸಂಪರ್ಕ ಬೆಳೆಸ್ಕೊಳ್ಬಹುದು. ಜೊತೆಗೆ ಒಂಟಿತನ ಕಡಿಮೆ ಅನ್ಸುತ್ತೆ ನಿಮ್ಗೆ, ಅದರಿಂದ ಕೆಲವೊಂದು ಕಾಯಿಲೆಗಳು ಬರೋದು ಕಮ್ಮಿ ಆಗುತ್ತೆ. ಮತ್ತೊಂದೇನಂದ್ರೆ ಮಾನಸಿಕ ಆರೈಕೆ. ನಿಮ್ಗೆ ಏನಾದ್ರು ಅನ್ಸಿದ್ರೆ, ನಿಮ್ಗೆ ಮನಸ್ಸಲ್ಲಿ ಒತ್ತಡ ಇದೆ, ಗಾಬರಿ ಸ್ವಲ್ಪ ಜಾಸ್ತಿ ಆಗಿದೆ, ಆ ತರ ಏನಾದ್ರು ಇದ್ರೆ ಹತ್ರದಲ್ಲಿರುವಂತಹ ಸೈಕಾಲಜಿಸ್ಟ್ ಅಥವಾ ಸೈಕಾಟ್ರಿಸ್ಟ್ ಹತ್ರ ಒಂದ್ಸತಿ ಹೋಗಿ ಮಾತಾಡಿ. ಅವ್ರು ಮಾತ್ರೆ ಕೊಡ್ತಾರಂತಲ್ಲ, ಒಂದ್ಸತಿ ನಿಮ್ಗೆ ಮಾತಾಡಿದ್ರೆ ನಿಮ್ಗೆ ಏನಾದ್ರು ತೊಂದರೆ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಏನಾದ್ರು ಸ್ವಲ್ಪ ಮಟ್ಟಿಗೆ ತೊಂದರೆ ಇದ್ರೆ ಅವ್ರು ಕೌನ್ಸಿಲಿಂಗ್ ಕೊಡ್ತಾರೆ, ಮಾತಾಡ್ತಾರೆ ನಿಮ್ ಜೊತೆ ಸ್ವಲ್ಪ, ಅದರಿಂದ ನಿಮ್ಗೆ ಸಮಾಧಾನ ಅನ್ಸುತ್ತೆ. ಅದಕ್ಕೆ ಥೆರಪಿ ಅಂತಾನು ಹೇಳ್ತೇವೆ. ಅದ್ರಲ್ಲಿ ಏನಾದ್ರು ಆಗಿದ್ರೆ ಸಣ್ಣ ಡೋಸ್, ನಿಮ್ಗೆ ಏನಾದ್ರು ನಿದ್ದೆ ತೊಂದರೆ ಆತರ ಏನಾರು ಇದ್ರೆ ಸಣ್ಣ ಡೋಸ್ ಸೇಫ್ ಮೆಡಿಸಿನ್ ಇರುತ್ತಲ್ಲ, ಕೆಲವೊಂದು ಮೆಡಿಸಿನ್ ಎಲ್ಡರ್ಲಿ ಏಜ್ ಅಲ್ಲಿ ಸೇಫ್ ಇರುತ್ತೆ, ಅಂತ ಮೆಡಿಸಿನ್ ಅಗತ್ಯ ಇದ್ರೆ ಕೊಡ್ತಾರೆ. ಕೂಡ ಹೆಲ್ಪ್ ಸರ್, ಯಾವುದು ಬ್ರೀತಿಂಗ್ ಎಕ್ಸರ್ಸೈಸ್ ಎಲ್ಲ ಕೂಡ ಹಾ ಹೌದು, ಹೆಲ್ಪ್ ಆಗುತ್ತೆ. ಬ್ರೀದಿಂಗ್ ಎಕ್ಸರ್ಸೈಸ್ ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಆಂಗ್ಸೈಟಿ ಅಥವಾ ಒತ್ತಡ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ನಾರ್ಮಲಿ ಕೂಡ ಹೆಲ್ಪ್ ಆಗುತ್ತೆ. ಸ್ಕೂಲ್ ಮೇಟ್, ಕಾಲೇಜ್ ಮೇಟ್, ಆಫೀಸ್ ಕೊಲೀಗ್ಸ್ ಅವರ ಹತ್ರ ಎಲ್ಲ ಇಟ್ಕೊಳ್ಳೋದು, ಅವ್ರ ಹತ್ರ ಎಲ್ಲ ಮಾತಾಡೋದು, ಹೌದು, ಶೇರ್ ಮಾಡ್ಕೊಳ್ಳೋದು, ಅವ್ರ ಓಲ್ಡ್ ರಿಮೆಂಬರೆನ್ಸ್, ಓಲ್ಡ್ ಡೇಸ್ ನ, ಅದೆಲ್ಲ ಖುಷಿನೂ ಕೊಡುತ್ತೆ, ಟೈಮ್ ಕೊಡುತ್ತೆ. ಹೌದು, ನಾಳೆ ಏನ್ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ನಾವು, ಬೇರೆ ವಿ ಕ್ಯಾನ್ ಅವಾಯ್ಡ್ ಲೈಕ್ ದಟ್. ಹೌದು, ಮೆದುಳು ಚುರುಕಾಗುತ್ತೆ. ಹೌದು, ಕರೆಕ್ಟ್. ಸೊ ಯಾವ ತರ ನಾವು ಕೆಲವೊಂದು ಕಾಯಿಲೆ ಬಂದ್ರೆ ಅದನ್ನ ಟ್ರೀಟ್ ಮಾಡ್ತೇವೆ, ಅದೇ ತರ ಅದನ್ನ ತಡೆಗಟ್ಟುವುದು, ಪ್ರಿವೆನ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಪ್ರತಿ ವರ್ಷ ಇರ್ಬೋದು ಅಥವಾ 6 ತಿಂಗಳಿಗೆ ಒಂದ್ಸತಿ ರೆಗ್ಯುಲರ್ ಹೆಲ್ತ್ ಚೆಕಪ್ಗೆ ಹೋಗೋದು, ಫುಲ್ ಬಾಡಿ ಚೆಕಪ್ ಹೋಗೋದು, ರಕ್ತ ಪರೀಕ್ಷೆ ಮಾಡ್ತಾರೆ, ಅಥವಾ ಏನೇನು ತೊಂದರೆ ಮುಂಚೆ ಇದ್ರೆ ಅದರ ಟೆಸ್ಟ್ ಮತ್ತೆ ಮಾಡ್ತಾರೆ. ಜೊತೆಗೆ ಕಣ್ಣು ಮತ್ತೆ ಕಿವಿ ಸರಿ ಇದೆಯಾ ಅಂತ ಟೆಸ್ಟ್ ಮಾಡ್ಕೊಳ್ಳೋದು ವರ್ಷಕ್ಕೊಂದ್ಸತಿ. ಅದ್ರ ಜೊತೆ ಇತ್ತೀಚೆಗೆ ಏನಂದ್ರೆ ಚಿಕನ್ ಪಾಕ್ಸಿಗೆ ಅಡಲ್ಟ್ ವ್ಯಾಕ್ಸಿನ್ಸ್ ಕೂಡ ಬಂದಿದೆ. ಹಾಗೆ ಫ್ಲೂ ಅಂದ್ರೆ ಜ್ವರ, ವೈರಲ್ ಫೀವರಿಗೂ ವ್ಯಾಕ್ಸಿನ್ಸ್ ಎಲ್ಲ ಬಂದಿದೆ. ಅದೆಲ್ಲ ಬೇಕಿದ್ರೆ ತಗೊಳ್ದೇ ಇದ್ರೆ ತಗೊಳ್ಳುವಂಥದ್ದು, ಅದ್ರ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡುವಂಥದ್ದು. ಮತ್ತೆ ಏಜ್ ಆದಾಗೆ ಕ್ಯಾಲ್ಸಿಯಂ ಅಂಶ, ವಿಟಮಿನ್ ಡಿ ಅಂಶ ಬಾಡಿಯಲ್ಲಿ ಕಮ್ಮಿ ಆಗುತ್ತೆ. ಸೊ ಬೋನ್ಸ್, ಎಲುಬುಗಳು ವೀಕ್ ಆಗ್ತವೆ. ಸೊ ಅದ್ರ ಬಗ್ಗೆ ಕೇರ್ ತಗೊಳ್ಳುವಂಥದ್ದು. ಸೊ ಒಂದೇನ್ ಮಾಡ್ಬೋದು ಅಂದ್ರೆ, ಕ್ಯಾಲ್ಸಿಯಂ ಕಮ್ಮಿ ಇದ್ರೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ತಗೊಳ್ಳುವಂಥದ್ದು. ವಿಟಮಿನ್ ಡಿ ಕಮ್ಮಿ ಇದ್ರೆ ಮೇನ್ಲಿ ಸನ್ಲೈಟ್ ಎಕ್ಸ್ಪೋಜರ್, ಬೆಳಗ್ಗೆ ಅಥವಾ ಸಾಯಂಕಾಲ 4-5 ಗಂಟೆ ಆದ ನಂತರ ಒಂದು ಅರ್ಧ ಗಂಟೆ ಮೈ ಬೇಕಾದ್ರೆ ಎಣ್ಣೆ ಹಾಕೊಳ್ಬಹುದು, ಇಲ್ಲ ಹಾಗೆ ಬರೀ ಮೈಲಿ ಸ್ವಲ್ಪ ಸೂರ್ಯನಿಗೆ ಎಕ್ಸ್ಪೋಸ್ ಆದ್ರೆ ಆ ವಿಟಮಿನ್ ಡಿ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಸೊ ವಿಟಮಿನ್ ಡಿ ಇದ್ರೆ ಕ್ಯಾಲ್ಸಿಯಂ ಅಂಶನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಬೋನ್ ಸ್ವಲ್ಪ ಗಟ್ಟಿಯಾಗಿರ್ತವೆ. ಈ ತರದ್ದೆಲ್ಲ ನಾವು ಮಾಡಿ ಏನಾದ್ರೂ ಕಾಯಿಲೆ ಬರುವಂತ ಚಾನ್ಸ್ ಇದ್ರೆ ಅದನ್ನು ತಡೆಗಟ್ಟಬಹುದು. ಸೊ ಈ ಸಕ್ಸಸ್ಫುಲ್ ಏಜಿಂಗ್ ಅಂದ್ರೆ ಯಶಸ್ವಿ ವೃದ್ಧಾಪ್ಯ ಅಂತ ಹೇಳ್ತೇವಲ್ಲ, ಅದನ್ನ ಒಂದು ಡಾಕ್ಟ್ರಿಂದ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂದ್ರೆ ಆ ಟೀಮ್ ಅಲ್ಲಿ ಒಬ್ರು
ಜನರಲ್ ಫಿಸಿಷಿಯನ್ ಇರಬೇಕು, ಒಬ್ರು ಸೈಕಾಟ್ರಿಸ್ಟ್ ಇರಬೇಕು, ಸೈಕಾಲಜಿಸ್ಟ್ ಇರಬೇಕು. ಅದ್ರ ಜೊತೆ ಪೇಷಂಟ್ ಮತ್ತೆ ಡಾಕ್ಟರ್ ಅನ್ನ ಸೇರಿಸ್ಲಿಕ್ಕೆ ಸೈಕೋಸೋಷಿಯಲ್ ವರ್ಕರ್ಸ್ ಅಂತ ಹೇಳ್ತೇವೆ ಅಥವಾ ಸೋಷಿಯಲ್ ವರ್ಕರ್ಸ್ ಅಂತ ಹೇಳ್ತೇವೆ. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಡಾಕ್ಟರ್ಸ್ಗೆ ಎಲ್ಲಿ ಅಲ್ಲಂದ್ರೆ ಪೇಷಂಟ್ಗೆ ಡಾಕ್ಟರ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಿರೋಲ್ಲ. ಅಂತ ಟೈಮಲ್ಲಿ ಸಾಮಾಜಿಕ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನೋಡ್ತಾರೆ, ಎಲ್ಡರ್ಲಿ ಇದಾರ, ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕಾ ಅಂತ. ಏನಾದ್ರೂ ಹೆಲ್ಪ್ ಬೇಕಿದ್ರೆ ಅವರೇ ಹೋಗಿ ಡಾಕ್ಟರ್ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಎಲ್ಡರ್ಲಿ ಪೀಪಲ್ ಅನ್ನ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಈ ತರದೆಲ್ಲ ಫೆಸಿಲಿಟೀಸ್ ಇದೆ. ಆಯ್ತಾ? ಸೊ ಇಲ್ಲಿ ತನಕ ಮಾತಾಡಿದ್ದೇನೆ. ಸೊ ಮುಗಿಸುವಂತ ಸಮಯ ಬಂತು. ಸೊ ಬೇಸಿಕಲಿ ಯಶಸ್ವಿ ವೃದ್ಧಾಪ್ಯ ಅಂದ್ರೆ ದೈಹಿಕವಾಗಿ ಆರೋಗ್ಯವಾಗಿರುವಂತದ್ದು, ಮಾನಸಿಕವಾಗಿ ಆರೋಗ್ಯವಾಗಿರುವಂತದ್ದು, ಸಾಮಾಜಿಕವಾಗಿ ಆರೋಗ್ಯವಾಗಿರುವಂತದ್ದು. ಈ ಮೂರು ತುಂಬಾ ಇಂಪಾರ್ಟೆಂಟ್. ಸೊ ಈ ಮೂರು ಅಂಶಗಳನ್ನ ಜೊತೆಗೆ ಸೇರಿಸಿದಾಗ ನಾವು ಹೇಳ್ಬೋದು ಯಶಸ್ವಿ ವೃದ್ಧಾಪ್ಯ ಅಥವಾ ಹೆಲ್ದಿ ಏಜಿಂಗ್ ಅಂತ ಹೇಳ್ಬೋದು. ಆಯ್ತಾ? ಸೊ ಕೊನೆಯದಾಗಿ ಏನ್ ಹೇಳೋದಂದ್ರೆ ಎಷ್ಟು ವರ್ಷ ಬದುಕ್ತೇವಂತ ಅನ್ನೋದು, ವರ್ಷಗಳ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ, ಹೇಗೆ ಬದುಕ್ತೇವೆ, ಯಾವ ತರ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೇವಲ್ಲ, ಜೀವನದ ಗುಣಮಟ್ಟ, ಅದು ತುಂಬಾ ಇಂಪಾರ್ಟೆಂಟ್. What is spirituality important or not important? When your quality of life, is it connected with your being spiritual or non-spiritual? Some people do not believe in spirituality, but obviously spirituality has a role in at least maintaining mental health. It gives you resilience. Whenever you go to religious places, it gives you a feeling of content, that there are people, at least there is God who will help me. That is again a belief. If you have a strong belief, your body and mind will respond to that. So ultimately spirituality will also help in maintaining mental health. Adu kuda help ಮಾಡುತ್ತೆ. Correct. Thank you so much. Lovely talk. Our quality of life has improved in the last 1 hour. ತುಂಬಾ ಧನ್ಯವಾದ. ನಾವು ಅಂತದ್ದೇನೂ ಮಾಡ್ಲಿಲ್ಲ, ಬರೀ ಒಂಚೂರು ಮಾತಾಡಿರೋದಷ್ಟೇ. ಅದು ನಿಮ್ಗೆ important to listen to people like you. Yeah. ಎಷ್ಟೊಂದು ಎನ್ಕರೇಜ್ಮೆಂಟ್ ನಮ್ಗೆ ಮಾಡಿದೆ ಅನ್ನೋದು ನಮ್ಮನ್ನು ಸ್ವಲ್ಪ ಪಾಲಿಶ್ ಹಾಕಿ ತರ ಇದೆ. It definitely tells me a lot. Yes. So Thank you. bless you. Have a great future. ತುಂಬಾ ನೀವು. Thank you so much. ನೀವೆಲ್ಲ ಇಲ್ಲಿ ಸೇರಿದ್ದೀರಾ, ಅದು ಕೂಡ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಜೀರಿಯಾಟ್ರಿಕ್ ಸೈಕಾಟ್ರಿ ಅನ್ನೋ ಒಂದು ಫೀಲ್ಡ್ ಇದೆಯಲ್ಲ, ಓಲ್ಡ್ ಏಜ್ ಸೈಕಾಟ್ರಿ ತುಂಬಾ ಇಷ್ಟ. ನಾನು ಅದೇ ಮಾಡ್ಬೇಕಂತ ಇದ್ದೇನೆ. ಮುಂದೆ ನೋಡುವ ನಿಮ್ಮ ಜೊತೆ. Some people, the difference, what I find difference is some people require large stimulation for becoming joyful. Some people are joyful even on a small thing. Even when somebody on the road says good morning or good evening, you don't know that man. You are joyed up, enjoyed. You enjoy greeting people, but some people don't take it positively. ಯಾರೋ ಗುಡ್ ಮಾರ್ನಿಂಗ್ ಹೇಳ್ತಾನೆ, ಏನು ಸಂಬಂಧ ಇಲ್ಲ ಅಂತ. Your attitude makes a lot of difference. ಅದೆಲ್ಲ ಪರ್ಸನಾಲಿಟಿ ಅಂತ ಹೇಳ್ತೇವಲ್ಲ, ವ್ಯಕ್ತಿತ್ವ. ಸಣ್ಣ ವಯಸ್ಸಿಂದ ಅರ್ಲಿ ಲೈಫ್ ಎಕ್ಸ್ಪೀರಿಯನ್ಸಸ್ ಇಂದ ಆತರ ಆಗಿರುತ್ತಾರೆ, ವ್ಯಕ್ತಿತ್ವ ಚೇಂಜ್ ಆಗಿರುತ್ತೆ. ಸೊ ಪರ್ಸನಾಲಿಟಿ ಅನ್ನೋದು ಚೇಂಜ್ ಮಾಡುವಂತದ್ದು ಸ್ವಲ್ಪ ಮಟ್ಟಿಗೆ ಕಷ್ಟ. ಡಿಸೀಸ್ ಅನ್ನ ಟ್ರೀಟ್ ಮಾಡಬಹುದು, ಬಟ್ ಪರ್ಸನಾಲಿಟಿ ಚೇಂಜ್ ಮಾಡುವಂತದ್ದು ಸ್ವಲ್ಪ ಕಷ್ಟ. Some people are very short tempered. Some people are not at all. They don't bother even if somebody provokes them or makes rude remarks. Even then we see on the road traffic, people abusing each other. Some people smile it away and go away. Like temperamentally normal, temperamentally healthy temperament is what. ಅದೇ ಟೈಪ್ ಬಿ ಪರ್ಸನಾಲಿಟಿ ಅಂತ ಹೇಳ್ತಾರೆ, ಆಲ್ವೇಸ್ ಬಿ ಪಾಸಿಟಿವ್ ಅನ್ನೋಂತ ಪರ್ಸನಾಲಿಟಿ. ಸೊ ಅವರಲ್ಲಿ ಆ ಕಾಯಿಲೆಗಳು ಬರುವಂತ ಚಾನ್ಸಸ್ ಎಲ್ಲ ಕಮ್ಮಿ ಇರುತ್ತೆ. ಇದು ಸ್ಟಡೀಸ್ ಕೂಡ ಮುಂಚೆ ಆಗಿವೆ. ಸೊ ಯಾರು ಕಾಮ್ ಆಗಿರ್ತಾರೆ, ಯಾವಾಗ್ಲೂ ಪಾಸಿಟಿವ್ ಆಗಿರ್ತಾರೆ, ಎಲ್ಲಾ ಸಿಚುವೇಶನ್ಸ್ ಅನ್ನ ಸಮಾನ ರೀತಿಯಲ್ಲಿ ತಗೊಳ್ತಾರೆ. ಸುಖ ಇರ್ಲಿ ಕಷ್ಟ ಇರ್ಲಿ, ಅದನ್ನ ಬಂದ್ರೆ ನಾನು ಫೇಸ್ ಮಾಡ್ತೇನೆ ಅಂತ ಒಂದು ರೆಸಿಲಿಯನ್ಸ್ ಇರುತ್ತಲ್ಲ, ಸೊ ಅದು ಅವ್ರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಮಾನಸಿಕ ಸಾಮರ್ಥ್ಯವನ್ನು ಜಾಸ್ತಿ ಮಾಡೋದು. Most of us are from Nightingale, Malleshwaram, sir. Okay. From here. Okay, ma'am. Every day we were meeting before COVID. For the past 20 years we used to meet. All seniors
citizens. Because Okay. of COVID, that got dismantled. So on Wednesdays, we meet in Rotary or the Mr. Ramchandra who was talking all this time. In his, we meet every, this one, some spiritual talk, some songs, some program we arrange. There also I'll be going on talking. ಅದೇ ಬಟ್ ಒಂದೇ ಕಮ್ಯುನಿಟಿಯಲ್ಲಿ ಇದ್ರೆ ಈಗಲೂ ಮತ್ತೆ ಸ್ಟಾರ್ಟ್ ಮಾಡ್ಬೋದಲ್ಲ. ಮಾಡ್ತಾ ಇದೀವಿ, ಅದೇ ವೆಡ್ನೆಸ್ಡೇ ಮೀಟ್ ವೆಡ್ನೆಸ್ಡೇ ಜಾಗ ಸಿಗ್ತಾ ಇಲ್ಲ ಸರ್. ಜಾಗ ಸಿಗ್ತಾ ಇಲ್ಲ ಅಲ್ಲ, ಹತ್ರದಲ್ಲೆಲ್ಲಾರು ಪಾರ್ಕ್ ಇದ್ರ ಜೊತೆಗೆ ವಾಕಿಂಗ್ ಹೋಗೋದು, ಅಲ್ಲೇ ಲಾಫಿಂಗ್ ಕ್ಲಬ್ ಅಂತ ನೀವು ಎಲ್ಲ ಕೂತ್ಕೊಂಡು ಮಾತಾಡೋದು, ಆ ತರದೆಲ್ಲ ಮಾಡಿದ್ರೆ ಡೈಲಿ ಬೇಸಿಸ್ ಅಲ್ಲೂ ಮಾಡಬಹುದು. ಮುಂಚೆಲ್ಲ ಸ್ಯಾಂಕಿ ಟ್ಯಾಂಕ್ ಎಲ್ಲ ಹೋಗ್ತಾ ಇದೀವಿ, ಹೌದಾ? ಬಿಸಿಲು ಹೌದೌದು, ಮಾಡ್ತಾ ಇದೆ. We can't go, sir. ಹೌದೌದು. ಈಗ ಟ್ರಾಫಿಕ್, many things is troubling us nowadays. ಮಧ್ಯ ಬಂದು ಹೆದರಿಕೆ ಆಗತ್ತೆ ನಮ್ಗೆ, ಸ್ವಲ್ಪ ಏಜ್ ಆಗ್ತಾ. ಹೌದು. I am 77 now. 1 hour ಮಾಡ್ತಾ ಇದೆ, 1 hour ಯೋಗ. Even now I am doing. ವೆರಿ ಗುಡ್ ಮ್ಯಾಮ್. ಎಂಥೂಸಿಯಾಸಮ್ ಈಗ ಇಲ್ಲ ಸರ್, ಸ್ವಲ್ಪ ಕಡಿಮೆ ಆಗ್ತಾ ಇದೆ. I want to come up. I will not leave. ಎಸ್ ಮ್ಯಾಮ್, ಗುಡ್, ವೆರಿ ಗುಡ್. ಏನಂದ್ರೆ ನಿಮ್ಮಲ್ಲಿರುವ ಹುರುಪು ಈ ಯುವ ಜನರಲ್ಲಿ ಕಮ್ಮಿ, ಯಾರು ಏನು ಮಾಡೋದಿಲ್ಲ. ಅದೇ, the other gentleman was 94 years old. The Ramchandra who spoke to you, he is 94. He was a police commissioner actually. He was. Okay. Yeah, such a capable person he is. Yes. It is very nice to see you alone. That is the only one thing. But I don't mind, sir. ಅದು ಒಂದು ಫ್ರೀಡಮ್. ನಾವು ಏನ್ ಬೇಕಾದ್ ಮಾಡ್ಕೋಬಹುದು, ಯಾರ ಪರ್ಮಿಷನ್ ತಗೊಳ್ಳೋದು ಬೇಡ. ಅದ್ರಲ್ಲಿ ಏನ್ ಪ್ಲಸ್ ಇದೆ ಅಂತ ನೋಡ್ತೀನಿ ನಾನು, ಏನೇನ್ ಮೈನಸ್ ಇಲ್ಲೇ ನೋಡೋದು ಬಿಟ್ಬಿಟ್ಟು. ಅಲ್ಲ, ಹೌದು, ಅದು ತುಂಬಾ ಒಳ್ಳೆ ಇದು. ಹೌದು, ಕ್ಯಾರೆಕ್ಟರ್. Yeah, if anything is necessary, we will tell the children. Manage ourselves. That's what we are living nowadays. ಹೌದು, ತುಂಬಾ ಖುಷಿ ಆಯ್ತು ನೀವೆಲ್ಲ ಜಾಯ್ನ್ ಆಗಿ. Children are anyway. ಸೊ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು, ಡಿಸ್ಕಷನ್ ಒಂದು 5 ನಿಮಿಷ. ಯಾರಿಗಾದ್ರೂ ಡೌಟ್ ಇದ್ರೆ ಸಾರ್ ಹತ್ರ ಕೇಳ್ಬೋದು. Spoken of all the subjects, what all we wanted actually. Spoke so well, so well. Thank you, ma'am. We are very happy. Thank you so much. Yeah. Sir, can ನೀವು ಸ್ವಲ್ಪ ಇದು ಡಯಾಬಿಟಿಸ್ ಹೈಪರ್ಟೆನ್ಷನ್ ಅವ್ರಿಗೆ how to reduce in the later ages, like any psychological problems and anxiety, what are the things we need to be aware of? Okay. ಅದೇ ಬೇಸಿಕ್ ಆಗಿ ನಾನು ಹೇಳಿದಾಗೆ ವ್ಯಾಯಾಮ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಒಂದು ಫಿಸಿಕಲ್ ಎಕ್ಸರ್ಸೈಸಸ್ ಡೈಲಿ ಒಂದು 10-15 ನಿಮಿಷ ಆದ್ರೂ ಬ್ರಿಸ್ಕ್ ವಾಕಿಂಗ್ ಮಾಡೋದು, ಅಥವಾ ಜಾಗಿಂಗ್ ಮಾಡ್ಲಿಕ್ಕಾದ್ರೆ ಜಾಗಿಂಗ್ ಮಾಡ್ಬೋದು. ಜೊತೆಗೆ ಒಂದ್ ಸ್ವಲ್ಪ ಸಿಂಪಲ್ ಆಸನಗಳಿರುವಂತ ಯೋಗ ಮಾಡಬಹುದು. ಜೊತೆಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಆಗೋರು ಮೆಡಿಟೇಷನ್ ಮಾಡಬಹುದು. ಇಲ್ದಿದ್ರೆ ಈ ಆಂಗ್ಸೈಟಿ ಇರುವವರಿಗೆಲ್ಲ ನಾವು ಹೇಳ್ತೇವೆ ಬಾಕ್ಸ್ ಬ್ರೀದಿಂಗ್ ಅಂತ ಹೇಳ್ತೇವೆ, ಡಯಾಫ್ರಮ್ಯಾಟಿಕ್ ಬ್ರೀದಿಂಗ್ ಅಥವಾ ಡೀಪ್ ಬ್ರೀದಿಂಗ್ ಅಂತ. ಅದ್ರಲ್ಲಿ ಏನಂದ್ರೆ 1ರಿಂದ 5ರವರೆಗೆ ಕೌಂಟ್ ಮಾಡ್ತಾ ಮೂಗಲ್ಲಿ ಉಸಿರು ತಗೊಳ್ತೇವೆ ಒಂದ್ಸತಿ. ಆಮೇಲೆ 5 ಸೆಕೆಂಡ್ ಕೌಂಟ್ ಮಾಡ್ತಾ ಉಸಿರನ್ನ ಹೋಲ್ಡ್ ಮಾಡ್ತೇವೆ. ಅದಾದ ನಂತರ ಸ್ಲೋ ಆಗಿ ಬಾಯಿಂದ ಉಸಿರನ್ನ ಬಿಡ್ತಾ ಹೋಗ್ತೇವೆ. ಆಗ್ಲೂ 1ರಿಂದ 6 ತನಕ ಕೌಂಟ್ ಮಾಡಬಹುದು. ಒಂದ್ಸತಿ ಡೀಪ್ ಬ್ರೀದಿಂಗ್ ತಗೊಂಡ್ಮೇಲೆ 3-4 ಸತಿ ನಾರ್ಮಲಿ ಬ್ರೀತ್ ಮಾಡಿ, ಮತ್ತೆ ಈ ತರ ಮೂಗಿಂದ 5 ಕೌಂಟ್ ಮಾಡ್ತಾ ಉಸಿರು ತಗೊಂಡು 5 ಸೆಕೆಂಡ್ ಹೋಲ್ಡ್ ಮಾಡಿ ಬಾಯಿಂದ ಸ್ಲೋ ಆಗಿ ಉಸಿರು ಬಿಡುವಂತದ್ದು. ಇದಕ್ಕೆ ಡೀಪ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಅದ್ರಲ್ಲಿ ಬೇರೆ ಬೇರೆ ತರದ ಟೆಕ್ನಿಕ್ ಇದೆ. ಇದಕ್ಕೆ ಪ್ರಾಣಾಯಾಮದಲ್ಲೂ ಇದೆ, ಸುದರ್ಶನ್ ಕ್ರಿಯಾ ಅಂತ ನೀವು ಕೇಳಿರ್ಬೋದು. ಹೌದು ಸರ್. ಅದೇ, ಅದು ಕೂಡ ಇದ್ರ ಎವ್ರಿ ಡೇ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಬಾಕ್ಸ್ ಬ್ರೀದಿಂಗ್. ಎವ್ರಿ ಡೇ ಮಾಡಿದ್ರೆ ತುಂಬಾ ಒಳ್ಳೇದು. ಇದೇನಾಗುತ್ತೆ ಅಂದ್ರೆ ಡಯಾಫ್ರಮ್ಯಾಟಿಕ್ ಮಸಲ್ ಅಂತ ಇದೆ, ಡಯಾಫ್ರಾಮ್ ಅಂತ, ಶ್ವಾಸಕೋಶವನ್ನ ಅಂದ್ರೆ ಉಸಿರಾಡ್ಲಿಕ್ಕೆ ಹೆಲ್ಪ್ ಮಾಡುವಂತ ಮಸಲ್. ಆ ಮಸಲಿಗೆ ವೇಗಸ್ ನರ್ವ್ ಅಂತ ಒಂದು ನರ ಜಾಯಿನ್ ಆಗಿದೆ. ಇದು ಯಾವಾಗ ಸ್ಟ್ರೆಚ್ ಆದಾಗ ಆ ವೇಗಸ್ ನರ್ವ್ ಸ್ಟಿಮ್ಯುಲೇಟ್ ಆಗುತ್ತೆ. ವೇಗಸ್ ನರ್ವ್ ಏನಂದ್ರೆ ಕಾಮಿಂಗ್ ನರ್ವ್ ಅಂತ. ಅದು ಮೈಂಡ್ ಅನ್ನ ಕಾಮ್ ಮಾಡುತ್ತೆ, ಬಾಡಿಯನ್ನ ಕಾಮ್ ಮಾಡುತ್ತೆ, ಹೃದಯ ಇದೆಲ್ಲ ಬಡ್ತಾ ಎಲ್ಲ ಸ್ವಲ್ಪ ಕಮ್ಮಿ ಮಾಡುತ್ತೆ, ಬ್ಲಡ್ ಪ್ರೆಷರ್ ಸ್ವಲ್ಪ ಕಮ್ಮಿ ಮಾಡುತ್ತೆ, ಆ ತರ. ಅದು ಇದ್ರ ಮೆಕ್ಯಾನಿಸಮ್ ಆಕ್ಚುಲಿ. ಸೊ ಆ ಡಯಾಫ್ರಮ್ಯಾಟಿಕ್ ಬ್ರೀದಿಂಗ್ ಅಥವಾ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಅನ್ನೋದು ಮಾಡಬಹುದು ರೆಗ್ಯುಲರ್ ಆಗಿ. ಮತ್ತೊಂದು ಏನಂದ್ರೆ ಆಂಗ್ಸೈಟಿ ಇರುವವರಲ್ಲಿ JPMR ಅಂತ ಹೇಳ್ತೇವೆ, ಮಸಲ್ ರಿಲ್ಯಾಕ್ಸೇಷನ್, ಜೇಕಬ್ಸನ್ಸ್ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್. ಬೇಕಾದ್ರೆ ಅವ್ರು ನಿಮ್ಗೆ ಆಮೇಲೆ ಕಳಿಸ್ತಾರೆ ಅದ್ರ ಬಗ್ಗೆ ಡೀಟೇಲ್ಸ್. ಅದ್ರಲ್ಲಿ ಏನಂದ್ರೆ ಪ್ರತಿಯೊಂದು ಮಾಂಸಖಂಡವನ್ನ ಒಂದು 5 ಸೆಕೆಂಡ್ ಗಟ್ಟಿಯಾಗಿ ಇಟ್ಕೊಂಡು ಲೂಸ್ ಬಿಡುವಂತದ್ದು. ಪ್ರತಿಯೊಂದು ಮಾಂಸಖಂಡ, ಫೇಶಿಯಲ್ ಮಸಲ್ಸು ಇದ್ ಮಾಡ್ತೇವೆ, ಕಣ್ಣು 5 ಸೆಕೆಂಡ್ ಗಟ್ಟಿ ಹಿಡಿದು ಬಿಡುವಂತದ್ದು,
ಬಾಯಿ ಹೀಗೆ. ಅದಕ್ಕೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಸಿಗುತ್ತೆ, ಜೊತೆಗೆ ಕೆಲವೊಂದು PDFs ಇರುತ್ತೆ. ಅದನ್ನ ನೋಡ್ಕೊಂಡು ಹೇಗೆ ಮಾಡೋದಂತ ಅದೊಂದು 20 ನಿಮಿಷ ತಗೊಳುತ್ತೆ. ಇದು Okay. ಮಾಡಿದ್ರೆ ಒತ್ತಡ ಇದೆಲ್ಲ ಇದ್ದದ್ದು ಸ್ವಲ್ಪ ಕಮ್ಮಿ ಆಗುತ್ತೆ, ಬಾಡಿ ಮೈಂಡ್ Okay. ರಿಲ್ಯಾಕ್ಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಟ್ಲೀಸ್ಟ್ Okay. ಇದೆರಡನ್ನ ಮಾಡಬಹುದು. Okay. ಮತ್ತೊಂದೇನಂದ್ರೆ ಗೈಡೆಡ್ ಇಮೇಜರಿ. Any other therapies, sir? Like ಹಾ these two only, no? Box breathing and JPR. Because sometimes ಮತ್ತೊಂದೇನಂದ್ರೆ ಹೇಳಿ. without knowing you get like depression or ಹಾ something after 65. ಎಸ್ So slowly how do like ಹೇಗೆ recognize ಮಾಡೋದು family members and take them to the, like we have to take them to the normal physician first. ಓಕೆ. ಅಂದ್ರೆ ಎಲ್ಡರ್ಲಿ ಏಜ್ ಅಲ್ಲಿ ಡಿಪ್ರೆಷನ್, ಮಾನಸಿಕ ಖಿನ್ನತೆ ಅಂದ್ರೆ ಅದು ನಾರ್ಮಲ್ ಆಗಿ ಯಂಗ್ ಏಜ್ ಅಲ್ಲಿ ಕಾಣಿಸ್ಕೊಳತ್ತಲ್ಲ, ಆ ತರ ಇರೋದಿಲ್ಲ. ಅವರು ನನಗೆ ಬೇಜಾರಾಗುತ್ತೆ ಅಂತ ಹೇಳ್ಕೊಳ್ಳೋದಿಲ್ಲ. ಅದು ಹೇಗೆ ಪ್ರಸ್ತುತ ಆಗತ್ತಂದ್ರೆ ಅವರಿಗೆ ಸೊಮ್ಯಾಟಿಕ್ ಸಿಂಪ್ಟಮ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮೈಕೈ ನೋವು ಜಾಸ್ತಿ ಇರುತ್ತೆ, ನಿದ್ದೆ Okay. ಸರಿಯಾಗಿ ಬರ್ದೇ ಇರುವಂತದ್ದು, ನಿದ್ದೆ ಕಮ್ಮಿ ಆಗುತ್ತೆ, ಅದು ಬೆಳಗ್ಗೆ ಬೇಗ ಎಚ್ಚರ ಆಗುವಂತದ್ದು, ಹಾ ಹಾ ತುಂಬಾ ಸುಸ್ತಾಗುವಂಥದ್ದು, ಬೆಡ್ ಅಲ್ಲೇ ಮಲ್ಕೊಂಡಿರ್ತಾರೆ, ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುವಂಥದ್ದು, ತೂಕ Okay. ಕಮ್ಮಿ ಆಗುವಂಥದ್ದು, ಹಸಿವು ಕಮ್ಮಿ ಆಗುವಂಥದ್ದು, ಈ ತರ ಎಲ್ಲ ಸಿಂಪ್ಟಮ್ಸ್ ನಿಮ್ಗೆ ಕಾಣಿಸ್ಕೊಂಡ್ರೆ ಅಟ್ಲೀಸ್ಟ್ Yeah. ಹತ್ರದಲ್ಲಿರುವಂತ ಸೈಕಾಟ್ರಿಸ್ಟ್ ಅದು ಸೈಕಾಲಜಿಸ್ಟ್ ಯಾರಿಗಾದ್ರೂ ಒಂದ್ಸತಿ ತೋರಿಸ್ಬೋದು ಹೀಗೇನೋ ತೊಂದರೆ ಇದೆ ಅಂತ ಆದ್ರೆ. The family has to recognize and ಹೌದು. ಅಂದ್ರೆ ತುಂಬಾ many ಪ್ರೀತಿ time- ತೋರಿಸ್ಬೇಕು ಹೌದು obviously. ಅವಾಗೆ. Okay. ಹೌದು. ಅಂದ್ರೆ ಮೆನಿ ಟೈಮ್ ಅದು ಗೊತ್ತಾಗೋದಿಲ್ಲ, ಅವ್ರು ಬೇಜಾರಾಗ್ತದೆ ಅಂತ ಹೇಳೋದೇ ಇಲ್ಲ ಹೇಳಲ್ಲಿ. ನಾವ್ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಕೆಲವೊಂದು ಈ ತರ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅನ್ನ ಅರ್ಥ ಮಾಡ್ಕೊಂಡು. They try to avoid everything and stay ಅವ್ರಿಗೆ away from everyone. Stay away from people also. ಎಸ್. ಮತ್ತೊಂದೇನಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು, ಅವ್ರ ಜೊತೆ ಹೇಳ್ಬೇಕು ಅಂತದ್ದೆಲ್ಲ ಅವ್ರ ಹಾ ಮನಸ್ಸಿಗೆ ಯೋಚನೆ ಬರುತ್ತೆ. yeah. ಅದರಿಂದ ಅವ್ರು ಅವಾಯ್ಡ್ ಮಾಡ್ತಾರೆ ಸರ್ ಕೆಲವೊಂದ್ಸತಿ. ಹಾಗಿದ್ರೆ ಮತ್ತೊಂದು ಪಾಸಿಟಿವ್ ಆಗಿದ್ರೇನೆ ನಮ್ಗೆ 50% ಸರಿ ಹೋಗ್ತೀವಿ ಸರ್. ನೆಗೆಟಿವಿಟಿನೇ ಬೇಡ. ಯಾರ ಏನೋ ತಪ್ಪಾಗಿ ಮಾತಾಡಿದ್ರು ಕೂಡ ಏನ್ ಕೋಪನೋ ಏನ್ ಬೇಜಾರಪ್ಪ, ಹೆಲ್ತ್ ಚೆನ್ನಾಗಿಲ್ಲ ಅವ್ರಿಗೆ, ಅದಕ್ಕೆ ಹಂಗ್ ಮಾತಾಡಿದಾರೆ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಗೆ ಬೇಜಾರಾಗಲ್ಲ. ಮುಟ್ಟಿದೆಲ್ಲ ಸೀರಿಯಸ್ ಅದನ್ನ 4 ಗಂಟು ಮಿಂಚಕ್ ಟ್ರೈ ಮಾಡಿ ನಮ್ ತಲೆಯಲ್ಲಿ ಒಂದ್ ದೊಡ್ಡ ಗಂಟು ತಗೊಂಡು ಇಟ್ಕೊಳ್ತೀವಿ. ಬೇಡ, ಬೈ ಮಿಸ್ಟೇಕ್ ಅವ್ರು ಮಾತಾಡಿದ್ರೆ ವೈ ಶುಡ್ ವಿ ಟೇಕ್ ಇಟ್ ಸೀರಿಯಸ್ಲಿ? ಆತರ ಅನ್ಕೊಂಡ್ಬಿಟ್ರೆ ಅರ್ಧಕ್ಕರ್ಧ ಕಾಯಿಲೆ, ಈ ಆಂಗ್ಸೈಟಿ ಅದೆಲ್ಲ ಸರಿ ಹೋಗುತ್ತೆ ಸರ್. ದಟ್ಸ್ ವಾಟ್ ಮೈ ಐಡಿಯಾ ಇಸ್ ಆಕ್ಚುಲಿ. ಇದೆ, ಎಲ್ಲರ ಹತ್ರನೂ ಪ್ರಾಬ್ಲಮ್ ಇದೆ. ನೋಬಡಿ ಇಸ್ ಪರ್ಫೆಕ್ಟ್, ನೋಬಡಿ ಇಸ್ ಹೆಲ್ತಿ. ಎಲ್ಲರೂ ಏನೋ ಒಂದು ಪ್ರಾಬ್ಲಮ್. ಎಲ್ಲ ಎಕ್ಸ್ಕ್ಯೂಸ್ ಮಾಡ್ಕೊಂಡು ಹೋಗ್ತಾನೆ ಇದ್ರೇನೆ we can cherish in our life like a small child. That's what children were doing when we were a small child. We were doing that. ಯಾರು ಬೈದು ತಿರ್ಗಲು ಅಪ್ಪ ಅಂತ ಅಮ್ಮ ಅಂತ ಓಡ್ತಾ ಇದ್ವಿ. ದಟ್ ಸ್ಟೇಜ್ ವಿ ಮಸ್ಟ್ ಗೆಟ್ ಬ್ಯಾಕ್ ಸರ್. ಬೇಡ, ಎಲ್ಲ ಬೇಡಲೇ ಇರೋದೆಲ್ಲ ತಿಳ್ಕೊಳ್ಳೋದು ಬೇಡ, ರೀಕಲೆಕ್ಟ್ ಮಾಡೋದು ಬೇಡ. ಸಂತೋಷವಾಗಿ ಇರಿದ್ರೆ ಏನ್ ಮಾಡ್ಬೇಕು ಅದ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹೌದು, ನಿಜ. ನೀವು ಕರೆಕ್ಟ್ ಆಗಿ ಹೇಳಿದ್ರೆ ತೊಂದರೆಗಳು ಎಲ್ರಿಗೂ ಬರುತ್ತೆ. ಅದ್ರ ಜೊತೆ ಹೇಗೆ ವ್ಯವಹಾರ ಮಾಡ್ತೇವೆ, ಹೇಗೆ ಓವರ್ಕಮ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್. ಅದನ್ನ ಹೇಗೆ ತಗೊಳ್ತೇವೆ ಅನ್ನೋದು. ಹಿಂಗ ಹತ್ರ ಏನೋ ಬೇಜಾರಾಗಿದೆ, ನಾನು ಕನ್ನಡಿಯಲ್ಲಿ ಹೋಗಿ ಮಾತಾಡ್ತೀನಿ ಸರ್. ಎಷ್ಟೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದೀಯಾ, ಇದೆಲ್ಲ ಒಂದು ಪ್ರಾಬ್ಲಮ್ ಜಯ ನಿನ್ಗೆ, ಸುಮ್ಮನೆ ಹೋಗ್ತಾ ಇರು, ಯು ಆರ್ ದ ಕ್ವೀನ್ ಅಂತೆಲ್ಲ ಮಾತಾಡ್ಕೊಂಡು ಐ ಕಮ್ ಬ್ಯಾಕ್ ಪ್ರಾಬ್ಲಮ್. ದಟ್ಸ್ ವಾಟ್ ಐ ಡು. ಅದೇ ಮೆನಿ ಟೈಮ್ಸ್ ಏನಂದ್ರೆ ಎಕ್ಸ್ಪೀರಿಯನ್ಸ್ ಪೀಪಲ್, ಏಜ್ ಆದವರಿಂದ ನಾವು ಕಲಿಯುವಂತದ್ದು ತುಂಬಾ ಇರ್ತದೆ. ನಮ್ಗೆ ಈ ಲೋಕದ ಜ್ಞಾನ ಇರ್ಬೋದು ಸ್ವಲ್ಪ ಮಟ್ಟಿಗೆ, ಬಟ್ ಅಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲ. ಬಿಗ್ ಲೆಸನ್. ಅದೇ. So thank you so much, sir. Thank you for the wonderful session. Thank you. Thank you. And thank you for the interaction with our citizens, senior citizens. Thank you so much, sir. Thank you. Thank you. May God bless you. Thank you. Thank you all. Thank you, sir. Thank you.